Hello students, this is Ramzan. Today we are going to discuss one of the important organic chemistry topic, that is organic synthesis via enolates. Enolates ಇಂದ ಬೇರೆ ಬೇರೆ ಆರ್ಗಾನಿಕ್ ಕಾಂಪೌಂಡ್ಸ್ ಅನ್ನು ಯಾವ ತರನಾಗಿ ಸಿಂಥೆಸಿಸ್ ಮಾಡ್ತೀವಿ ಅನ್ನೋದನ್ನ ಈ ಟಾಪಿಕ್ ಅಲ್ಲಿ ನಾವು ಕಲಿತೀವಿ, ರೈಟ್? ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದಿಸ್, ಫಸ್ಟ್ ಗೆ ವಿಲ್ ಸಿ ಹೌ ದೀಸ್ enolates ಆರ್ ಫಾರ್ಮ್ಡ್. enolates ಅಂತಂದ್ರೆ ಏನು? ಫಸ್ಟ್ ನಮಗೆ ಕ್ವೆಶ್ಚನ್ ಮಾರ್ಕ್ ಇರೋದು enolates ಅಂತಂದ್ರೆ ಏನು. ಸೆಕೆಂಡ್ ಥಿಂಗ್, enolates ಅನ್ನ ಯಾವ ತರನಾಗಿ ಫಾರ್ಮ್ ಮಾಡ್ತೀವಿ, ಮೀನ್ಸ್ how these enolates are formed. How the enolates are formed. Okay, first we should understand these two concepts. Later on we will come to know how the enolates can be used for the synthesis of different organic compounds. Okay, so enolates start ಆಗೋಕ್ಕಿಂತ ಮುಂಚೆ ನಾವಿಲ್ಲಿ ಆಕ್ಟಿವ್ ಮಿಥಿಲಿನ್ ಕಂಪೌಂಡ್ಸ್ ಅಂತಂದ್ರೆ ಏನು ಅಂತ ನೋಡ್ತೀವಿ. ಓಕೆ, ಸೊ ಆಕ್ಟಿವ್ ಮಿಥಿಲಿನ್ ಕಂಪೌಂಡ್ಸ್ ಇಂದ ಮಾತ್ರ ನಾವೇನ್ ಮಾಡ್ತೀವಿ, ಇನೋಲೇಟ್ಸ್ ಅನ್ನ ಸಿಂಥಸೈಸ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಆಕ್ಟಿವ್ ಮಿಥಿಲಿನ್ ಕಂಪೌಂಡ್ಸ್ ಅಂತಂದ್ರೆ ಏನು, ಎಂತ ಕಂಪೌಂಡ್ಸ್ ಗೆ ನಾವು ಆಕ್ಟಿವ್ ಮಿಥಿಲಿನ್ ಕಂಪೌಂಡ್ಸ್ ಅಂತ ಕರಿತೀವಿ. ಓಕೆ, ಸೊ ಲೆಟ್ಸ್ ಜಸ್ಟ್ ಹ್ಯಾವ್ ಅ ಲುಕ್ ಓವರ್ ಹಿಯರ್. ದಿ ಕ್ಲಾಸ್ ಆಫ್ ಕಂಪೌಂಡ್ಸ್ ಇನ್ ವಿಚ್ ದ ಮಿಥಿಲಿನ್ ಗ್ರೂಪ್ ಡೈರೆಕ್ಟ್ಲಿ ಬಾಂಡೆಡ್ ಟು ಟೂ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್. ಓಕೆ, ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಲ್ಲಿ CS2 ಗ್ರೂಪ್ ಇರ್ತದಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಮಿಥಿಲೀನ್ ಅಂತ ಕರಿತೀವಿ. ಇದು ಏನಾದರೂ ಎರಡು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸಿಗೆ ಅಟ್ಯಾಚ್ಡ್ ಇತ್ತು ಅಂತಂದ್ರೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್, ರೈಟ್? ಇಫ್ CS2 ಏನಾದರೂ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸಿಗೆ ಅಟ್ಯಾಚ್ಡ್ ಇತ್ತು ಅಂತಂದ್ರೆ ಅಂಥ ಕಂಪೌಂಡ್ಸಿಗೆ ನಾವೇನಂತ ಕರಿತೀವಿ, ಆಕ್ಟಿವ್ ಮಿಥಿಲಿನ್ ಕಂಪೌಂಡ್ಸ್ ಅಂತ ಕರಿತೀವಿ. ಆಮೇಲೆ ಇದರೊಳಗಡೆ ಏನಿದು CS2 ಇರ್ತದಲ್ಲ, ಇದನ್ನೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಆಕ್ಟಿವ್ ಮಿಥಿಲಿನ್ ಗ್ರೂಪ್ ಅಂತ ಕರಿತೀವಿ. ರಿಮೆಂಬರ್ ದಿಸ್ ಇಸ್ ಕಾಲ್ಡ್ ಆಸ್ ಆಕ್ಟಿವ್ ಮಿಥೈಲಿನ್ ಗ್ರೂಪ್. ವಿ ಕಾಲ್ ಇಟ್ ಆಸ್ ಆಕ್ಟಿವ್ ಮಿಥೈಲಿನ್ ಗ್ರೂಪ್. ಓಕೆ, ಜನರಲಿ ನಾವು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಅಂತಂದ್ರೆ ವಿ ಕ್ಯಾನ್ ಟೇಕ್ COCS3, ವಿ ಕ್ಯಾನ್ ಟೇಕ್ ಎಸ್ಟರ್, ಆರ್ ವಿ ಕ್ಯಾನ್ ಟೇಕ್ ಸೈನೈಡ್ಸ್. ದೀಸ್ ಆರ್ ಕಾಲ್ಡ್ ಆಸ್ ವಾಟ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಅಂತ ಕರಿತೀವಿ. ಎಲ್ಲಿ ಈ ಆಕ್ಟಿವ್ ಮಿಥಿಲಿನ್ ಇನ್ CS2 ಗ್ರೂಪ್ ಈ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ಗೆ ಅಟ್ಯಾಚ್ಡ್ ಇರ್ತದಲ್ಲ, ಅಂಥವುಗಳಿಗೆ ಏನಂತ ಕರಿತೀವಿ, ವಿ ಕಾಲ್ ದಮ್ ಆಸ್ ಮಿಥಿಲಿನ್, ಆಕ್ಟಿವ್ ಮಿಥಿಲಿನ್ ಕಂಪೌಂಡ್ಸ್ ಅಂತ ಕರಿತೀವಿ. ವೈ ದಿಸ್ ಇಸ್ ಬಿಕಾಸ್ ದ CS2 ಗ್ರೂಪ್ ಏನಿರ್ತದಲ್ಲ, ದ CS2 ಗ್ರೂಪ್ ವಿಚ್ ಈಸ್ ದೇರ್ ಇನ್ ಬಿಟ್ವೀನ್ ದ ಟು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್, ದಟ್ ವಿಲ್ ಬಿ ಅಸಿಡಿಕ್ ಇನ್ ನೇಚರ್ ಅಂಡ್ ದಟ್ ವಿಲ್ ಬಿ ರಿಯಾಕ್ಟಿವ್. ಅದೇನಾಗಿರ್ತದೆ, ಅಸಿಡಿಕ್ ಇರ್ತದೆ, ಜೊತೆಗೆ ಅದು ರಿಯಾಕ್ಟಿವ್ ಆಗಿರ್ತದೆ. ಓಕೆ, ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ತಗೊಳ್ಳೋದಾಯ್ತು ಅಂತಂದ್ರೆ, ಐಲ್ ಟೇಕ್ ಓವರ್ ಹಿಯರ್ CS3 C double bond O, CH2 C double bond O, this is OC2H5. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಏನಾಗಿದೆ, ಇದು ಏನು CS2 ಗ್ರೂಪ್ ಇದೆಯಲ್ಲ, ದಿಸ್ CS2 ಗ್ರೂಪ್ ಈಸ್ ಬಾಂಡೆಡ್ ಟು, ಈ ಕಡೆ ಒಂದು C ಡಬಲ್ ಬಾಂಡ್ O ಗ್ರೂಪ್, ಈ ಕಡೆ ಒಂದು ಕಾರ್ಬೋನಿಲ್ ಗ್ರೂಪ್ ಇದೆ. ಸೊ ಇವೆರಡು ಏನು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್. ಸೊ ಇದು ಕೂಡ ಒಂದು ಏನಾಗಿರ್ತದೆ, ಆಕ್ಟಿವ್ ಮಿಥಿಲಿನ್ ಕಂಪೌಂಡ್ ಆಗಿರ್ತದೆ. ನೇಮ್ ಆಫ್ ದಿಸ್ ವಿಲ್ ಬಿ, ಸೊ ಹಿಯರ್ ದಿಸ್ ಈಸ್ ಈಥೈಲ್ ಅಸಿಟೋಅಸಿಟೇಟ್ ಅಂತ ಕರಿತೀವಿ. ಕಾಲ್ ಇಟ್ ಆಸ್ ಈಥೈಲ್ ಅಸಿಟೋಅಸಿಟೇಟ್. ಇಲ್ಲಿ ಈಥೈಲ್ ಗ್ರೂಪ್ ಇದೆ, ಆಮೇಲೆ ಈ ಟೋಟಲ್ ಏನು ಗ್ರೂಪ್ ಇದೆಯಲ್ಲ, ದಿಸ್ ಟೋಟಲ್ ಗ್ರೂಪ್ ಈಸ್ ಕಾಲ್ಡ್ ಆಸ್ ಅಸಿಟೋ. ಆಮೇಲೆ ಇಲ್ಲಿಂದ ಏನು ಉಳಿತದಲ್ಲ, ಇದನ್ನೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಅಸಿಟೇಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಈಥೈಲ್ ಅಸಿಟೋಅಸಿಟೇಟ್. ಸಿಮಿಲರ್ಲಿ ವಿ ಕ್ಯಾನ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಐಲ್ ಟೇಕ್ ಓವರ್ ಹಿಯರ್, ಒನ್ ಈಸ್ CH2 C double bond O, this is OC2H5. ಸೊ ಇದು ಕೂಡ ಏನಾಗಿರ್ತದ, ಆಕ್ಟಿವ್ ಮಿಥಿಲಿನ್ ಕಂಪೌಂಡೇ ಆಗಿರ್ತದ. ಯಾಕಂತ ಹೇಳಿದ್ರೆ ಇಲ್ಲಿ this CS2 group is bonded to two electron withdrawing groups. ಇಲ್ಲಿ ಸೈನೈಡ್ ಕೂಡ ಏನಾಗಿರ್ತದ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅದ. ಆಮೇಲೆ ಕಾರ್ಬೋನಿಲ್ ಗ್ರೂಪ್ ಕೂಡ ಏನಾಗಿರ್ತದ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರ್ತದ. ನೇಮ್ ಆಫ್ ದಿಸ್ ವಿಲ್ ಬಿ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಈಥೈಲ್ ಸೈನೋಅಸಿಟೇಟ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಈಥೈಲ್ ಸೈನೋಅಸಿಟೇಟ್. ದಿಸ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್, ರೈಟ್? Similarly, we can write one more example where the CS2 group is bonded to two ester groups. Okay, I'll write here CH2 C double bond O,
is O C2H5. Similarly, C double bond O, this is C2H5O. Okay, so ಇದನ್ನ ಏನಂತ ಕರಿತೀವಿ ನಾವಿಲ್ಲಿ ಎರಡು ethyl groups ಇದಾವೆ. So it is ಇಲ್ಲೊಂದು ethyl, so it is diethyl malonate anta kariti. We call it as a diethyl malonate, or simply we can write its name as malonic ester. Idanna simple agi ನಾವು malonic ester anta ಕರಿತೀವಿ. So ಇಲ್ಲಿ ಕೂಡ ನೋಡಬಹುದು CS2 group ಏನಾಗಿದೆಯಲ್ಲ, that is bonded to 2 ಏನಾಗಿರ್ತದ electron withdrawing. ಇಲ್ಲೊಂದು C double bond group ಅದ, so ಇಲ್ಲಿ ಕೂಡ ಒಂದು C double bond O group ಅದ. These two are the electron withdrawing groups. Okay, so this is malonic ester. This is all about what active methylene compounds ಅಂದ್ರೆ ಏನು, ಆಮೇಲೆ ಅದರದೇ ಆಗಿರುವಂತ ಕೆಲವೊಂದಿಷ್ಟು examples, right? Next one is formation of enolates. Enolates ಯಾವ ತರನಾಗಿ ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ enolates ಅಂತಂದ್ರೆ ಆಕ್ಟಿವ್ ಮೆಥಿಲಿನ್ ಕಾಂಪೌಂಡ್ಸ್ ಒಳಗಡೆ ಏನು ಹೈಡ್ರೋಜನ್ ಅಟಮ್ಸ್ ಇರ್ತದಲ್ಲ, CS2 ಅಟ್ಯಾಚ್ಡ್ ಇರುವಂತೆ ಹೈಡ್ರೋಜನ್ ಅಟಮ್ಸ್ ಇರ್ತದೆ. ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್ ಓವರ್ ಹಿಯರ್. ಲೆಟ್ ಮಿ ಟೇಕ್ C, this is H, this is H, this is C double bond O. ಆಮೇಲೆ ಈ ಕಡೆಗೆ ಇದು ಬೇರೆ ಒಂದು ಗ್ರೂಪಿಗೆ ಅಟ್ಯಾಚ್ಡ್ ಇರ್ತದೆ, ಇಲ್ಲಿ ಕೂಡ ಈ ಕಡೆಗೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸಿಗೆ ಅಟ್ಯಾಚ್ಡ್ ಇರ್ತದೆ, ರೈಟ್? ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಇಫ್ ಏನಾದರೂ, ಸೊ ಇದು ಆಲ್ಫಾ ಕಾರ್ಬನ್ ಅಂತ ಕರಿತೀವಿ, ಯಾಕಂತಂದರೆ ಇಲ್ಲಿ ನಮ್ದು ಏನಾಗಿದೆ, ವಿ ಹ್ಯಾವ್ ಹಿಯರ್ ಕಾರ್ಬೋನಿಲ್ ಗ್ರೂಪ್, ಹೌದಾ? ಕಾರ್ಬೋನಿಲ್ ಗ್ರೂಪ್ ಫಂಕ್ಷನ್ ಗ್ರೂಪ್ ಪಕ್ಕದಲ್ಲಿರುವಂಥ ಕಾರ್ಬನ್ ಏನಿರುತ್ತೆ ಆಲ್ಫಾ ಕಾರ್ಬನ್ ಅಂತ ಆಗಿರ್ತದೆ. ಸೊ ಈ ಆಲ್ಫಾ ಕಾರ್ಬನ್ ಅಟಮ್ ಏನಾಗಿರ್ತದೆ, ಬೀಯಿಂಗ್ ಅಸಿಡಿಕ್ ಇನ್ ನೇಚರ್, ಇದು ಏನಾಗಿರ್ತದೆ ಅಸಿಡಿಕ್ ಇನ್ ನೇಚರ್ ಇರ್ತದೆ. ಯಾಕೆ ಅಸಿಡಿಕ್ ಇದೆ ಅಂತ ಅನ್ನೋದು ಕೆಳಗಡೆ ನಾನು 2 ರೀಸನ್ ಕೊಟ್ಟಿದ್ದೀನಿ, ಲೇಟರ್ ಆನ್ ವಿಲ್ ಸಿ. ಅಸಿಡಿಕ್ ಇರೋದ್ರಿಂದ ಇಲ್ಲೇನಾಗಿರ್ತದೆ ಬೇಸ್ ಏನು ಮಾಡುತ್ತೆ, ಈ ಪ್ರೋಟಾನನ್ನು ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಯಾವಾಗದು ಬೇಸ್ ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಈ ಬಾಂಡ್ ಈ ಕಡೆ ಶಿಫ್ಟ್ ಆಗುತ್ತೆ, ಆಮೇಲೆ ಇದರೊಳಗಡೆ ಇರುವಂಥ ಡಬಲ್ ಬಾಂಡ್ ರೆಸೊನೆನ್ಸ್ ಒಳಗಡೆಗೆ ಇನ್ವಾಲ್ವ್ ಆಗುತ್ತೆ. ನಾವು ಲೇಟರ್ ಆನ್ ವಿಲ್ ಗೆಟ್ ಅ ನ್ಯೂ ಕಂಪೌಂಡ್ ಓವರ್ ಹಿಯರ್ಸ್, ದಟ್ ಈಸ್ ಸಿ ಡಬಲ್ ಬಾಂಡ್ ಸಿ, ದಿಸ್ ಈಸ್ O ಮೈನಸ್, ಇದು ಈ ಕಡೆಗೆ ಒಂದು ಗ್ರೂಪಿಗೆ ಅಟ್ಯಾಚ್ಡ್ ಇರ್ತದೆ, ಇದು ಕೂಡ ಈ ಕಡೆ ಒಂದು ಗ್ರೂಪಿಗೆ ಅಟ್ಯಾಚ್ಡ್ ಇದೆ, ಇಲ್ಲೊಂದು ಹೈಡ್ರೋಜನ್ ಅಟಮ್ ಆಸ್ ಯೂಶುವಲ್ ಅದು. ಸೊ ಇದನ್ನೇ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಇನೋಲೇಟ್ ಅಯಾನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಇನೋಲೇಟ್ ಅಯಾನ್ ಅಂತ ಹೇಳ್ತೀವಿ, ರೈಟ್? ದಿಸ್ ಈಸ್ ಇನೋಲೇಟ್ ಅಯಾನ್. ಜನರಲಿ ನಾವೇನಾದರೂ ಈ ಥರನಾದಂಥ ಕಂಪೌಂಡ್ಸ್ ಏನಾದರೂ ತಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ, ಓಕೆ? ಸೊ ಹಿಯರ್ ವಿ ಹ್ಯಾವ್ 2 ಹೈಡ್ರೋಜನ್ ಅಟಮ್ಸ್, ಈ ಕಡೆ ಒಂದು ಈ ಕಡೆ, ಇದು ಕೂಡ ಆಕ್ಟಿವ್ ಮೆಥಿಲಿನ್ ಆಗಿರ್ತದೆ. ಸೊ ಇದಕ್ಕೇನಾದರೂ ನಾನು ಅಸಿಡ್ ಆ್ಯಡ್ ಮಾಡಿದೆ ಅಂತಂದರೆ, ಇಫ್ ಐ ಆ್ಯಡ್ ಅಸಿಡ್ ಓವರ್ ಹಿಯರ್, ಆಮೇಲೆ ಇನ್ನೊಂದು ಕಡೆಗೆ ಏನು ಮಾಡ್ತೀನಿ, ನಾನು ಬೇಸನ್ನು ಆ್ಯಡ್ ಮಾಡ್ತೀನಿ, ರೈಟ್? ನಾನು ಯಾವಾಗ ಅಸಿಡ್ ಆ್ಯಡ್ ಮಾಡ್ತೀನಲ್ಲ ಅವಾಗ ಏನಾಗಿರ್ತದೆ ಅಂತಂದರೆ, ವಿಲ್ ಗೆಟ್ ದಿಸ್ ಕೈಂಡ್ ಆಫ್ ಕಂಪೌಂಡ್, ನಮಗೆ ಈ ಥರನಾದಂಥ ಒಂದು ಕಂಪೌಂಡ್ ಬರ್ತದೆ, ದಿಸ್ ಈಸ್ OH. ಸೊ ಇದರೊಳಗಡೆ ಏನಾಗಿರ್ತದೆ, ಈನದ ಪ್ಲಸ್ ಆಲ್ಕೋಹಾಲ್ ಗ್ರೂಪ್ ಅದ, ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, ಇನಾಲ್ ಅಂತ ಕರಿತೀವಿ, ರೈಟ್? ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಇನಾಲ್. ಸೇಮ್ ಕಂಪೌಂಡ್ಗೆ ಏನಾದರೂ ಬೇಸ್ ಆ್ಯಡ್ ಮಾಡಿದೆ ಅಂತಂದರೆ, ಬೇಸ್ ಏನು ಮಾಡುತ್ತೆ, ಇಲ್ಲಿರುವಂಥ ಹೈಡ್ರೋಜನನ್ನು ತಗೊಳುತ್ತೆ, ಓಕೆ? ಸೊ ಅವಾಗ ಏನಾಗಿರ್ತದೆ, ವಿಲ್ ಗೆಟ್ ದಿಸ್ ಕೈಂಡ್ ಆಫ್ ಕಂಪೌಂಡ್. ಇಲ್ಲಿ ಏನಾಗಿರ್ತದೆ, ನಾವು ದಿಸ್ ಆಕ್ಸಿಜನ್ ಹ್ಯಾಸ್ ನೆಗೆಟಿವ್ ಚಾರ್ಜ್, ಆಕ್ಸಿಜನ್ ಮೇಲೆ ಏನಾಗಿರ್ತದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇರ್ತದೆ, ಇದನ್ನೇ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಇನೋಲೇಟ್ ಅಯಾನ್ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಇನೋಲೇಟ್ ಅಯಾನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನಾಲ್ಗೆ ಪ್ಲಸ್ ಇನೋಲೇಟ್ ಅಯಾನ್ಗೆ ಡಿಫರೆನ್ಸ್ ಏನು ಅಂತಂದರೆ, ಪ್ರೆಸೆನ್ಸ್ ಆ್ಯಂಡ್ ಅಬ್ಸೆನ್ಸ್ ಆಫ್ ಹೈಡ್ರೋಜನ್. ಸೊ ಇನಾಲ್ ಒಳಗಡೆ ಏನಾಗಿರ್ತದೆ, ಹೈಡ್ರೋಜನ್ ಪ್ರೆಸೆಂಟ್ ಇರ್ತದೆ, ಬಟ್ ಅದೇ ನೀವು ಇನೋಲೇಟ್ ತಗೊಂಡಿದ್ರಿ ಅಂತಂದರೆ ಅಲ್ಲಿ ಹೈಡ್ರೋಜನ್ ತೆಗೆದಿರ್ತೀವಿ, ಜಸ್ಟ್ ನೆಗೆಟಿವ್ ಚಾರ್ಜ್ ಮಾತ್ರ ಉಳ್ಕೊಂಡಿರ್ತದೆ, ಅದನ್ನೇ ನಾವೇನಂತ ಕರಿತೀವಿ, ಇನೋಲೇಟ್ ಅಂತ ಹೇಳ್ತೀವಿ, ರೈಟ್? ಜನರಲಿ ಮಿಥಿಲಿನ್ ಆಕ್ಟಿವ್ ಮಿಥಿಲಿನ್ ಕಾಂಪೌಂಡ್ಸ್ ಒಳಗಡೆ ಹೈಡ್ರೋಜನ್ ಇರುತ್ತಲ್ಲ, ದಟ್ ಈಸ್ ಅಸಿಡಿಕ್ ಇನ್ ನೇಚರ್ಸ್. ಅದು ಏನಾಗಿರ್ತದೆ, ಅಸಿಡಿಕ್ ಇರ್ತದೆ. ಅಸಿಡಿಕ್ ಇರೋದಕ್ಕೆ ರೀಸನ್ ಏನು ಅಂತಂದರೆ, ಒನ್ ಈಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇಂಡಕ್ಟಿವ್ ಎಫೆಕ್ಟ್, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಸಿಂಪ್ಲಿ ಮೈನಸ್ ಆ ಎಫೆಕ್ಟ್ ಅಂತ ಕರಿತೀವಿ, ಓಕೆನಾ? ಮೈನಸ್ ಆ ಎಫೆಕ್ಟ್ ಆಫ್ ಕಾರ್ಬೋನಿಲ್ ಗ್ರೂಪ್, ಮೈನಸ್ ಆ ಎಫೆಕ್ಟ್ ಆಫ್ ಕಾರ್ಬೋನಿಲ್ ಗ್ರೂಪ್. ಸೆಕೆಂಡ್ ಒನ್, ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಆಫ್ ದಿ ರಿಸಲ್ಟಿಂಗ್ ಕಾರ್ಬಾನೈನ್. ಸೊ ಇಲ್ಲೇನು ಕಾರ್ಬಾನೈನ್ ಜನರೇಟ್ ಆಗಿರ್ತದಲ್ಲ, ಇಲ್ಲಿ ಜನರೇಟ್ ಆಗಿರುವಂಥ ಕಾರ್ಬಾನೈನ್ ಅದು ಏನಾಗಿರುತ್ತೆ, ರೆಸೊನೆನ್ಸ್ ಒಳಗಡೆಗೆ ಇನ್ವಾಲ್ವ್ ಆಗುತ್ತೆ. ಓಕೆ, ಲೆಟ್ ಮಿ ರೈಟ್ ಹಿಯರ್ ಒನ್ಸ್ ಅಗೇನ್. ಇಲ್ಲಿ ಏನಾದರೂ ಈ ಥರ ಹೈಡ್ರೋಜನ್ ಇದೆ, ಹೈಡ್ರೋಜನ್
ದಿಸ್ ಈಸ್ ಹೈಡ್ರೋಜನ್, ಆಮೇಲೆ ಇದು ಸಿ ಡಬಲ್ ಬಾಂಡ್ ಓ ಅಂತ ಇದೆ. ಸೊ ಇಫ್ ಏನಾದರೂ ಬೇಸ್ ಇಲ್ಲಿಂದ ಬಿ ಮೈನಸ್ ದಿಸ್ ಬೇಸ್ ಏನಾದರೂ ಹೈಡ್ರೋಜನ್ ತಗೊಳ್ತೀವಿ ಅಂತಂದರೆ ಈ ಎರಡು ಎಲೆಕ್ಟ್ರಾನ್ ಈ ಕಾರ್ಬನ್ ಹತ್ರ ಉಳ್ಕೊಂಡ್ಬಿಡ್ತದೆ. ಓಕೆ, ಸೊ ಅವಾಗ ಏನು ಬರ್ತದೆ ನಮಗೆ ಸಿ ಎಚ್, ದಿಸ್ ಈಸ್ ಎಚ್, ಆ್ಯಂಡ್ ಹಿಯರ್ ವಿ ಲೆಫ್ಟ್ ವಿತ್ ನೆಗೆಟಿವ್ ಚಾರ್ಜ್, ದಿಸ್ ಈಸ್ ಸಿ ಡಬಲ್ ಬಾಂಡ್ ಓ. ನಾವು ಇದು ಏನಾಗಿರ್ತದೆ ಕಾರ್ಬನ್ ಅಂತ ಹೇಳ್ತೀವಿ. ಇದು ಕಾರ್ಬನ್ ಏನಾಗಿರ್ತದೆ, ದಿಸ್ ಕಾರ್ಬನ್ ಅಂಡರ್ಗೋಸ್ ರೆಸೊನೆನ್ಸ್ ವಿತ್ ದಿ ಕಾರ್ಬೋನಿಲ್ ಕಾರ್ಬನ್. ಇದು ಕಾರ್ಬೋನಿಲ್ ಕಾರ್ಬನ್ ಜೊತೆಗೆ ರೆಸೊನೆನ್ಸ್ ಒಳಗಡೆಗೆ ಇನ್ವಾಲ್ವ್ ಆಗುತ್ತೆ. ಡಬಲ್ ಬಾಂಡ್ ಇಲ್ಲಿ ಏನಾಗಿರ್ತದೆ ಓ ಮೈನಸ್ ಬರ್ತದೆ. ಇದು ಆಸ್ ಯೂಶುವಲ್ ಗ್ರೂಪ್ ಅಟ್ಯಾಚ್ಡ್ ಇದೆ, ಇಲ್ಲಿ ಕೂಡ ಹೈಡ್ರೋಜನ್ ಅಟಮ್ಸ್ ಅಟ್ಯಾಚ್ಡ್ ಇದೆ. ಓಕೆ, in active methylene compounds the hydrogen atoms of a CS2 group are weakly acidic, and the strong base can abstract these hydrogen and forming carbanion. So this carbanion is resonance stabilized with the carbonyl group to form the enolates. ಯಾವಾಗ the carbanion resonance ಒಳಗಡೆ ಇನ್ವಾಲ್ವ್ ಆಗುತ್ತೋ ಅವಾಗ ಅದು ಏನು ಫಾರ್ಮೇಷನ್ ಮಾಡುತ್ತೆ, ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ವಾಟ್ enolates. ನೆನಪಲ್ಲಿ ಇಟ್ಕೊಳ್ಳಿ, ಎರಡು ರೀಸನ್ಸ್ ಇದೆ ಯಾಕೆ ಅಸಿಡಿಕ್ ಇರುತ್ತೆ ಅಂತ ಅನ್ನೋದಕ್ಕೆ. ಒನ್ ವಾಟ್ ವಿ ಕ್ಯಾನ್ ಸೇ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೈನಸ್ ಐ ಎಫೆಕ್ಟ್ ಅಂತ ಕರಿತೀವಿ. ದಿಸ್ ಇಸ್ ಮೈನಸ್ ಐ ಎಫೆಕ್ಟ್ ಆಫ್ ಕಾರ್ಬೋನಿಲ್ ಗ್ರೂಪ್. ಅಂಡ್ ಸೆಕೆಂಡ್ ಒನ್ ಈಸ್ ರೆಸೊನೆನ್ಸ್ ಸ್ಟೆಬಿಲೈಸೇಷನ್. ಏನಾಗಿರ್ತದೆ, ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಆಫ್ ದಿ ಕಾರ್ಬಾನೈನ್ ಆಗಿರ್ತದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ವಾಟ್ ದ ಫಾರ್ಮೇಷನ್ ಆಫ್ ಇನೋಲೇಟ್ಸ್. ಇನೋಲೇಟ್ಸ್ ಯಾವ ಥರನಾಗಿ ಫಾರ್ಮೇಷನ್ ಆಗುತ್ತೆ, ಅದರ ಜೊತೆಗೆ ಯಾಕೆ ಮಿಥಿಲೀನ್ ಆಕ್ಟಿವ್ ಮಿಥಿಲೀನ್ ಕಂಪೌಂಡ್ಸ್ ಹೈಡ್ರೋಜನ್ಸ್ ಅಸಿಡಿಕ್ ನೇಚರ್ ಒಳಗಡೆ ಇರ್ತದೆ ಅಂತ ಅನ್ನೋದಕ್ಕೆ. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಈಸ್ ಪ್ರಿಪರೇಷನ್ ಆಫ್ ಈಥೈಲ್ ಅಸಿಟೋಅಸಿಟೇಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಿಂಪ್ಲಿ ನಾವು ಅದನ್ನು ಏನಂತ ಕರಿತೀವಿ, ಇ ಎ ಅಂತ ಕರಿತೀವಿ. ಇ ಎ ಈಸ್ ನಥಿಂಗ್ ಬಟ್ ವಾಟ್ ಇಟ್ ಈಸ್ ಈಥೈಲ್ ಅಸಿಟೋಅಸಿಟೇಟ್. ಈಥೈಲ್ ಅಸಿಟೋಅಸಿಟೇಟ್. ಓಕೆ, ಈಥೈಲ್ ಅಸಿಟೋಅಸಿಟೇಟ್ ಅನ್ನು ಸಿಂಥಸಿಸ್ ಮಾಡಬೇಕಿತ್ತು ಅಥವಾ ಪ್ರಿಪರೇಷನ್ ಮಾಡಬೇಕಿತ್ತು ಅಂದರೆ ವಿಲ್ ಬಿ ಯೂಸಿಂಗ್ ಅ ಕ್ಲೇಸನ್ ಕಂಡೆನ್ಸೇಷನ್. ಲೈಕ್ ಇಟ್ ಈಸ್ ಆಲ್ಸೋ ಸಿಮಿಲರ್ ಟು ವಾಟ್ ಅಲ್ಡಲ್ ಕಂಡೆನ್ಸೇಷನ್. ಅಲ್ಲಿ ಏನಾಗಿರ್ತದೆ, ಅಲ್ಡಿಹೈಡ್ ಮಾಲಿಕ್ಯೂಲ್ಸ್ ಅನ್ನು ತಗೊಂಡ್ಬಿಟ್ಟು ನಾವು ಕಂಡೆನ್ಸೇಷನ್ ಮಾಡ್ತೀವಿ, ಅದನ್ನು ಅಲ್ಡಲ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಸಿಮಿಲರ್ಲಿ ಇಲ್ಲಿ ಕ್ಲೇಸನ್ ಕಂಡೆನ್ಸೇಷನ್ ಒಳಗಡೆ ಏನಾಗಿರ್ತದೆ ಅಂತಂದರೆ, ಸೊ ವಿ ಆರ್ ಗೋಯಿಂಗ್ ಟು ಟೇಕ್ 2 molecules ಆಫ್ ಎಸ್ಟರ್ಸ್. 2 molecules ಆಫ್ ಏನು ತಗೊಳ್ತೀವಿ ನಾವಿಲ್ಲಿ, ಎಸ್ಟರ್ಸ್ ಅನ್ನು ತಗೊಳ್ತೀವಿ. ಬಟ್ ಕಂಡೀಷನ್ ಏನು ಅಂತಂದರೆ ಎಸ್ಟರ್ ಮಸ್ಟ್ ಕಂಟೇನ್ ವಾಟ್, ಎಸ್ಟರ್ ಒಳಗಡೆ ಏನಾಗಿರಬೇಕು, ಅಲ್ಫಾ ಹೈಡ್ರೋಜನ್ ಅಟಮ್ ಇರಬೇಕು. ದ ರಿಸಲ್ಟಿಂಗ್ ಗಿವನ್ ester must contain alpha hydrogen atom that undergoes condensation in the presence of what base. ಅಲ್ಲಿ ಕೂಡ aldol condensation ಒಳಗಡೆ ಬೇಸ್ ಯೂಸ್ ಮಾಡಿರ್ತೀವಿ, ಇಲ್ಲಿ ಕೂಡ ಬೇಸ್ ಅನ್ನ ಯೂಸ್ ಮಾಡ್ತೀವಿ. ಸಿಮಿಲರ್ ಜನರಲಿ ನಾವು ಸ್ಟ್ರಾಂಗರ್ ಬೇಸ್ ಲೈಕ್ ಇಥಾಕ್ಸೈಡ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ದ್ಯಾಟ್ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಬೀಟಾ ಕೀಟೋ ಎಸ್ಟರ್ ಬರ್ತದೆ. ಓಕೆ, ಸೊ ದಿಸ್ ಬೀಟಾ ಕೀಟೋ ಎಸ್ಟರ್ ಏನಾಗಿರುತ್ತಲ್ಲ, ಸೊ ಯಾವ ರಿಯಾಕ್ಷನ್ ಒಳಗಡೆ ನಮಗೆ ಬೀಟಾ ಕೀಟೋ ಎಸ್ಟರ್ ಫಾರ್ಮೇಷನ್ ಆಗುತ್ತೆ ಆಫ್ಟರ್ ದ ಕಂಡೆನ್ಸೇಷನ್ ಆಫ್ 2 molecules ಆಫ್ ಎಸ್ಟರ್, ಅದನ್ನೇ ನಾವೇನಂತ ಕರಿತೀವಿ, ಕ್ಲೇಸನ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ವಾಟ್ ಈಸ್ ಕ್ಲೇಸನ್ ಕಂಡೆನ್ಸೇಷನ್ ಅಂತಂದ್ರೆ, when 2 molecules of esters containing alpha hydrogen atom undergoes condensation in the presence of a base like a sodium ethoxide, a stronger base, they resulting in the formation of beta keto ester. So this reaction is known as, we call it as what, ಕ್ಲೇಸನ್ ಕಂಡೆನ್ಸೇಷನ್. ಜನರಲ್ ಏನು ಮಾಡ್ತೀವಿ, ಈಥೈಲ್ ಅಸಿಟೋಅಸಿಟೇಟ್ ಅನ್ನು ಸಿಂಥಸಿಸ್ ಮಾಡಬೇಕಿತ್ತು ಅಂತಂದರೆ ಎರಡು ಎಸ್ಟರ್ ಮಾಲಿಕ್ಯೂಲ್ಸ್ ಮಧ್ಯಕ್ಕೆ ನಾವೇನು ಮಾಡ್ತೀವಿ, ರಿಯಾಕ್ಷನ್ ಅನ್ನು ಮಾಡ್ತೀವಿ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ಬೇಸ್. ಓಕೆ, ಸೊ ಇಲ್ಲಿ ಏನಾಗಿರ್ತದೆ, ದಿಸ್ ಈಸ್ ಈಥೈಲ್ ಅಸಿಟೇಟ್, ಇಲ್ಲಿ ಕೂಡ ಒಂದು ಈಥೈಲ್ ಅಸಿಟೇಟ್ ಮಾಲಿಕ್ಯೂಲ್ ಅನ್ನು ತಗೊಂಡಿದ್ದೀವಿ. ಇಫ್ ವಿ ರಿಮೂವ್ ಆಲ್ಕೋಹಾಲ್ ಫ್ರಮ್ ದೀಸ್ ಟು, ಇವೆರಡು ಮಾಲಿಕ್ಯೂಲ್ಸ್ ಇಂದ ಎಸ್ಟರ್ಸ್ ಇಂದ C2H5OH ಏನಾದರೂ ಆಲ್ಕೋಹಾಲ್ ರಿಮೂವ್ ಮಾಡಿದ್ರಿ ಅಂತಂದರೆ ನಮ್ಗೇನು ಬರ್ತದೆ, ವಿಲ್ ಗೆಟ್ ಈಥೈಲ್ ಅಸಿಟೋಅಸಿಟೇಟ್. ಓಕೆ, IUPAC ನೇಮ್ ಆಫ್ ದಿಸ್ ಈಸ್ ಈಥೈಲ್ 3-oxobutanoate ಅಂತ ಕರಿತೀವಿ. ದಿಸ್ ಈಸ್ 1, ದಿಸ್ ಈಸ್ 2nd, ದಿಸ್ ಈಸ್ 3rd ಕಾರ್ಬನ್, ದಿಸ್ ಈಸ್ 4th ಕಾರ್ಬನ್. ಓಕೆ, ಸೊ ಇಲ್ಲಿ ಎಸ್ಟರ್ ಫಂಕ್ಷನ್ ಗ್ರೂಪ್ ಇದೆ. ವಿ ಹ್ಯಾವ್ ಒನ್ ಈಸ್ ಎಸ್ಟರ್ ಫಂಕ್ಷನ್ ಗ್ರೂಪ್. ಈ ಕಡೆಗಿರುವಂಥ ಒಂದು ಫಂಕ್ಷನ್ ಗ್ರೂಪ್ ಯಾವುದಿದು, ಎಸ್ಟರ್ ಫಂಕ್ಷನ್ ಗ್ರೂಪ್ ಇದೆ. ಆಮೇಲೆ ಇನ್ನೊಂದು ಕಾರ್ಬೋನಿಲ್ ಫಂಕ್ಷನ್ ಗ್ರೂಪ್ ಇದೆ. ಓಕೆ, ಕೀಟೋನಿಕ್ ಫಂಕ್ಷನ್ ಗ್ರೂಪ್. ಎಸ್ಟರ್ ಆಮೇಲೆ ಕೀಟೋನಿಕ್ ಒಳಗಡೆಗೆ ಫಸ್ಟ್ ಪ್ರಿಯಾರಿಟಿ ಏನಾಗಿರ್ತದೆ, ಎಸ್ಟರ್ಗೆ ಹೋಗಿರ್ತದೆ. ಅದಕ್ಕೆ ನಂಬರ್ 1 ಅನ್ನು ಏನು ಮಾಡ್ತೀವಿ ನಾವು, ಪೊಸಿಷನ್ 1 ಈಸ್ ಗಿವನ್ ಟು ದಿ ಎಸ್ಟರ್ ಕಾರ್ಬೋನಿಲ್ ಕಾರ್ಬನ್.
and the third position ಏನು ಕೀಟೋ ಗ್ರೂಪ್ ಇದೆಯಲ್ಲ ಇದ್ರದ್ದು ನಾವೇನು ಮಾಡ್ತೀವಿ ಇಲ್ಲಿ ಪ್ರಿಫಿಕ್ಸ್ ಅನ್ನು ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ ನಾವು ಸಫಿಕ್ಸ್ ಅನ್ನು ಬರಂಗಿಲ್ಲ, ಅದಕ್ಕೆ ಇಲ್ಲಿ ಏನು ಮಾಡಿವಿ ಇಥೈಲ್ 3 ಬ್ಯೂಟೋನೋಯೇಟ್ ಅಂತ ಕರಿತೀವಿ. ಓಕೆ, ಸಿಂಥಸಿಸ್ ಮಾಡಬೇಕಿತ್ತು ಏನು ಮಾಡಿವಿ 2 molecules ಆಫ್ ಇಥೈಲ್ ಅಸಿಟೇಟ್. ಓಕೆ, ಇನ್ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಬೇಸ್. ಆಮೇಲೆ ಸೆಕೆಂಡ್ ಸ್ಟೆಪ್ ಒಳಗಡೆ ಏನು ಮಾಡಿವಿ ನಾವು ಅಸಿಡ್ ಹೈಡ್ರೋಲಿಸಿಸ್ ಮಾಡಿವಿ. ಅಸಿಡ್ ಹೈಡ್ರೋಲಿಸಿಸ್ ಮಾಡಿದ್ಮೇಲೆ ನಮ್ಗೆ ಏನು ಬರ್ತದೆ ವಿಲ್ ಗೆಟ್ ಇಥೈಲ್ acetate. Simply we call it as EAA ಅಂತ ಕರಿತೀವಿ. Okay, this is the preparation of ethyl acetate, right? Next one is a mechanism of this ethyl acetate preparation. So first step ಏನಾಗಿದೆ, ethoxide ion abstract the acidic hydrogen atom to form carbanion ion ಅಂತ ಇದೆ. Generally I'll take over here CH3 C double bond O C2H5. ಇದೇ ನಮ್ಮದು ethyl acetate ಅಂತ ಕರಿತೀವಿ. ಓಕೆ, ಸೊ ethyl acetate ಅಲ್ಲಿ just let me write this. ನಾನು ಇಲ್ಲಿ ಏನು ಮಾಡ್ತೆ, let me write it once again. CH2, this is H over here, this is C double bond O, this is OC2H5. This is what we call it as ethyl acetate. We call it as ethyl acetate. Okay, now we are going to take a base, stronger base like C2H5O minus, sodium salt of ಅಥವಾ sodium ethoxide ಅಂತ ಕರಿತೀವಿ. ನಾವೇನಾಗಿರ್ತದೆ ಇದು sodium ethoxide abstract this hydrogen, so electrons of this hydrogen will be remain on the carbon. It will give will get over here minus C2H5OH. ಅಂದ್ರೆ ಇಲ್ಲಿಂದ alcohol eliminate ಆಗುತ್ತೆ. ನೆಕ್ಸ್ಟ್ ನಮ್ಗೆ ಏನು ಉಳಿತದೆ ಇಲ್ಲಿ, we left with CH2 C double bond O, this is OC2H5. ಇಲ್ಲಿ ನೆಗೆಟಿವ್ ಚಾರ್ಜ್ ಬರ್ತದೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಕಾರ್ಬಾನಯನ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾರ್ಬಾನಯನ್, ರೈಟ್? ಸೋಡಿಯಂ ethoxide base abstract the acidic hydrogen and then it is going to form what a carbanion. This is the first step. Now second step ಒಳಗಡೆ ಏನಾಗಿರ್ತದ, this carbanion attacks the carbonyl carbon of the second ethyl acetate. ಇನ್ನೊಂದೇನು ethyl acetate molecule ಇರ್ತದಲ್ಲ, ಆ ethyl acetate molecule ಮೇಲೆ ಇದು ಕಾರ್ಬನಿಯನ್ ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಓಕೆ, ನಾವು ವಿಲ್ ರೈಟ್ ಹಿಯರ್ ಒನ್ ಮೋರ್ ethyl acetate, CH3 C double bond O, this is OC2H5. Next one is we have carbanion here, CH2 C double bond O, this is OC2H5. Now this carbanion is going to attack on the carbonyl carbon of the second molecule of ester, then it will eliminate this ಏನಾಗಿರ್ತದೆ ಇಲ್ಲಿಂದ ethanol ಇಲ್ಲಿಂದ elimination ಆಗಿ ಹೋಗ್ಬಿಡ್ತದೆ. ಓಕೆ, so here ethanol will be eliminated from this, right? Now we'll write here minus C2H5OH. ಸೊ ಅದಕ್ಕಿಂತ ಮುಂಚೆ ಎರಡೇ ಸ್ಟೆಪ್ ಬರೆಯೋದಕ್ಕಿಂತ ಮುಂಚೆ ನೆಗೆಟಿವ್ will form negative form of this. Before eliminating this, let me write here. Okay. When this carbonyl carbon attacks, carbanion attacks on this carbonyl carbon, it is going to form, the electrons of this will be shipped towards this oxygen atom. So we will get anion of EAA. We will get what here? Anion of EAA, CS3CO minus, this is OC2, this is over here OC2H5, and here we will be having
CH2 C double bond O. This is OC2H5. Now this is what we call it as anion of ethyl acetoacetate anta karithivi. This is anion of EAA anta ಹೇಳ್ತೀವಿ, right? So ಏನು ಮಾಡಿದೀವಿ ನಾವಿಲ್ಲಿ carbon ion is going to attack on this carbonyl carbon. It is going to form what? The anion. So ಇಲ್ಲಿ ಏನು ಬರುತ್ತೆ ನಮಗೆ ಇಲ್ಲಿ anion formation ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ anion of EAA, ethyl acetoacetate anion anta karithivi, right? The next step, third step, what will happen? Anion of EAA loses this ethoxide ion to form the what? Beta keto ester. So here I'll write CH3C. This is O minus OC2H5, and here it is CH2C double bond O OC2H5. This is anion of EAA. Now what will happen here? This anion of EAA loses this ethoxide ion. So ಇಲ್ಲಿ ethoxide lose ಆಯಿತು ಅಂತಂದ್ರೆ C2H5OH. ಓಕೆ, ನಾವೇನು ಬರ್ತದೆ ನಮಗೆ CH3C double bond O. This is CH2C double bond O OC2H5. So ಇದನ್ನೇ ನಾವೇನಂತ ಕರಿತೀವಿ, this is alpha ಆಮೇಲೆ this is beta. Beta position ಒಳಗಡೆಗೆ keto group ಇದೆ, keto, then remaining thing is ester. This is what we call it as beta keto ester ಅಂತ ಕರಿತೀವಿ. This is beta keto ester of EAA ಅಂತ ಕರಿತೀವಿ. ಓಕೆ, ಸೊ ಫರ್ದರ್ ಇಲ್ಲಿ ಇದರೊಳಗಡೆಗೆ ಆಕ್ಟಿವ್ ಮಿಥಿಲಿನ್ ಕಂಪೌಂಡ್ಸ್ ಇರೋದ್ರಿಂದ ಇದರ ಹತ್ರ ಅಸಿಡಿಕ್ ಹೈಡ್ರೋಜನ್ ಅಟಮ್ ಇರೋದ್ರಿಂದ ಮತ್ತೆ ಏನಾಗಿರುತ್ತೆ, ಇದು ಬೇಸ್ ಏನು ಮಾಡುತ್ತೆ, ಇಲ್ಲಿಂದ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಸೋಡಿಯಂ ಸಾಲ್ಟ್ ಅನ್ನ ಫಾರ್ಮೇಷನ್ ಮಾಡುತ್ತೆ. ಆ ಸೋಡಿಯಂ ಸಾಲ್ಟಿಗೆ ಏನಾದರೂ ನೀವು ಫರ್ದರ್ ಅಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರಿ ಅಂತಂದ್ರೆ ದಟ್ ಗಿವ್ಸ್ ವಾಟ್ EAA ಅನ್ನ ರೀಜನರೇಟ್ ಮಾಡುತ್ತೆ. ಓಕೆ, ವಿಲ್ ಸಿ ಓವರ್ ಹಿಯರ್ CH3C double bond O. This is CH, this is H, C double bond O. This is OE OC2H5. ಓಕೆ, ಸೊ ಇದ್ರೊಳಗಡೆಗೆ ಮತ್ತೆ ಏನಾಗಿರ್ತದೆ ಇಲ್ಲಿ C2H5O ಮೈನಸ್ ಬೇಸ್ ಇರೋದ್ರಿಂದ ಸೊ ಇದು ಬೇಸ್ ಏನು ಮಾಡುತ್ತೆ, ಇಲ್ಲಿರುವಂಥ ಪ್ರೋಟಾನ್ ಅನ್ನು ತಗೊಳುತ್ತೆ. ದಿಸ್ ಪ್ರೋಟಾನ್ ಈಸ್ ಅಬ್ಸ್ಟ್ರಾಕ್ಟೆಡ್. ಸೊ ಅವಾಗ ನಮಗೆ ಇಲ್ಲಿ ಏನು ಬರ್ತದೆ CH3C double bond O. This is CH minus and this is Na plus, again C double bond O C2H5. ಇದನ್ನೇನಂತ ಕರಿತೀವಿ ನಾವು, we call it as sodium salt of EAA ಅಂತ ಕರಿತೀವಿ. This is called as sodium salt of EAA ಅಂತ ಕರಿತೀವಿ. ಸೊ ಇದು ಸೋಡಿಯಂ ಸಾಲ್ಟ್ ಆಫ್ EA ಏನಾದರೂ ಫರ್ದರ್ ನೀವು if I add over here ಏನು ಅಸಿಡ್ ಅನ್ನ ಆಡ್ ಮಾಡಿದೆ ಅಂತ ಅನ್ಕೊಳ್ಳಿ. if I add here acid, okay, ನಾನು ಏನಾದರೂ ಇಲ್ಲಿ ಫರ್ದರ್ ಅಸಿಡ್ ಅನ್ನ ಆಡ್ ಮಾಡಿದೆ ಅಂತಂದ್ರೆ HCl ಮತ್ತೆ ಏನಾಗಿರುತ್ತೆ, ಇದು ಇಟ್ ಈಸ್ ಗೋಯಿಂಗ್ ಟು ರೀಜನರೇಟ್ ವಾಟ್ EAA. ಇದನ್ನೇ ನಾವೇನಂತ ಕರಿತೀವಿ ethyl acetoacetate ಅಂತ ಕರಿತೀವಿ. ಓಕೆ, so here you can see this is ethyl, this is acetate group, and this is this is acetyl group, and this is acetate. So total it is ethyl acetoacetate. Okay, this is the mechanism of synthesis or preparation of EAA. Next one is physical properties of this EAA. Generally EAA it is colorless and it has some pleasant smell. It is pleasant to smell liquid. Okay, EAA ಏನಾಗಿರ್ತದೆ, ಇದರೊಳಗಡೆ ಎಸ್ಟರ್ ಗ್ರೂಪ್ ಇರೋದ್ರಿಂದ it gives a pleasant fruity like a smell ಇರ್ತದೆ. The boiling point of EAA is found to be 180 degrees Celsius and its density is 1.028. Okay, next one is this EAA is sparingly soluble. ಅಂದ್ರೆ just ಏನಾಗಿರುತ್ತೆ, little amount of this EAA is soluble in the water, but it is readily soluble in organic solvents. Organic solvents ಒಳಗಡೆಗೆ ಇದರದ್ದು solubility ಏನಾಗಿರ್ತದೆ, ಜಾಸ್ತಿ ಇರ್ತದೆ, ಬಟ್ ಅದೇ ವಾಟರ್ ಒಳಗಡೆ solubility ಏನಾಗಿರ್ತದೆ, ಕಡಿಮೆ ಆಗಿರ್ತದೆ. Okay, this is the physical properties of EAA. Next one is keto enol tautomerism.
ಕೀಟೋ ಇನಾಲ್ ಟಾಟೋಮರಿಸಮ್ಗಿಂತ ಮುಂಚೆ ಟಾಟೋಮರಿಸಮ್ ಅಂತಂದ್ರೆ ಏನು ಅಂತ ನೋಡೋಣ. ಓಕೆ, ಟಾಟೋಮರಿಸಮ್ is nothing but what? The two structural isomers of a chemical compounds that are differ in the position of hydrogen atom. ಎರಡು ಏನಾಗಿರ್ತದಲ್ಲಿ ಸ್ಟ್ರಕ್ಚರಲ್ ಐಸೋಮರ್ಸ್ ಇರ್ತದ, ಬಟ್ ಅವೆರಡು ಸ್ಟ್ರಕ್ಚರಲ್ ಐಸೋಮರ್ಸ್ ಡಿಫರೆನ್ಸ್ ಎಲ್ಲಿ ಇರ್ತದೆ ಅಂತಂದ್ರೆ ದೇ ಜಸ್ಟ್ ಡಿಫರಿಂಗ್ ಇನ್ ದ ಪೊಸಿಷನ್ ಆಫ್ hydrogen atoms. Let me take an example over here. CH3 C double bond O. This is CH3 ಅಂತ ಕರೆ. Okay. So now this is what we call it as keto form ಅಂತ ಕರಿತೀವಿ ಇದನ್ನು. ನಾವು ಇದು ಕೀಟೋನ್ ಇದೆ, ಸೊ ಅದಕ್ಕೆ ಕೀಟೋ ಫಾರ್ಮ್ ಅಂತ ಕರಿತೀವಿ. ಓಕೆ, ನಾ ಇದರದ್ದು ಇನಾಲ್ ಫಾರ್ಮ್ ಬರೀಬೇಕಿತ್ತು ಅಂತಂದ್ರೆ ಜಸ್ಟ್ ಏನು ಮಾಡ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ರೈಟ್ just differ in the position of this hydrogen atom. ಇಲ್ಲಿಂದ ಏನು ಮಾಡ್ತೀನಿ ನಾನು, ಒಂದು ಹೈಡ್ರೋಜನ್ ಅಟಮ್ ಅನ್ನ ಇಲ್ಲಿಂದ ತೆಗೆದುಬಿಟ್ಟು ಈ ಆಕ್ಸಿಜನ್ ಅಟಮ್ಗೆ ಆಡ್ ಮಾಡ್ತೀನಿ. ಒನ್ ಆಫ್ ದಿ ಹೈಡ್ರೋಜನ್ ವಿಲ್ ಬಿ ಆಡೆಡ್ ಟು ದಿಸ್ ಆಕ್ಸಿಜನ್ ಅಟಮ್, ಸೊ ದಟ್ CH3 C, this is OH double bond, this is CH2. ನಾವು ಇದರೊಳಗಡೆ ಏನಾಗಿರ್ತದ, ಒಂದು ಈನದ ಪ್ಲಸ್ ಇನ್ನೊಂದು ಆಲ್ಕೋಹಾಲ್ ಅದ, ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, ಇನಾಲ್ ಫಾರ್ಮ್ ಅಂತ ಕರಿತೀವಿ. This is what we call it as enol form ಅಂತ ಕರಿತೀವಿ. ಬಟ್ ಕೀಟೋ ಫಾರ್ಮ್ ಸ್ಟೇಬಲ್ ಇರೋದ್ರಿಂದ, ಕೀಟೋ ಫಾರ್ಮ್ ಬೀಯಿಂಗ್ ಸ್ಟೇಬಲ್ ಇರೋದ್ರಿಂದ ಮೋರ್ ದನ್ 90% ಅದು ಏನಾಗಿರ್ತದೆ, ಇಟ್ ವಿಲ್ ಬಿ ಇನ್ ದ ಕೀಟೋ ಫಾರ್ಮ್, ಬಟ್ ಓನ್ಲಿ 10% ಮಾತ್ರ ಏನಾಗಿರ್ತದೆ ಇನಾಲ್ ಫಾರ್ಮ್ ಒಳಗಡೆಗೆ ಎಕ್ಸಿಸ್ಟ್ ಆಗ್ತಿರ್ತದೆ. ಓಕೆ, ಸೊ ಎರಡು ಇಕ್ಲಿಬ್ರಿಯಂ ಒಳಗಡೆ ಅದ. ಇಕ್ಲಿಬ್ರಿಯಂ ಒಳಗಡೆ ಡಿಫರೆನ್ಸ್ ಏನದ ಅಂತಂದ್ರೆ ಜಸ್ಟ್ ದೇ ಡಿಫರ್ ಇನ್ ದಿ ಪೊಸಿಷನ್ ಆಫ್ ದಿಸ್ ಹೈಡ್ರೋಜನ್ ಅಟಮ್. ಓಕೆ, ಸೊ ಇಲ್ಲೇನಾಗಿರ್ತದೆ, ಫಸ್ಟ್ ಕೇಸ್ ಒಳಗಡೆಗೆ ಇದು ಕೀಟೋ ಫಾರ್ಮ್ ಒಳಗಡೆ ಅದ, ಬಟ್ ಸೆಕೆಂಡ್ ಕೇಸ್ ಒಳಗಡೆ ಅದು ಆಲ್ಕೋಹಾಲ್ ಫಾರ್ಮ್ ಒಳಗಡೆ ಅದ. ಅಂದ್ರೆ ಒಂದು ಹೈಡ್ರೋಜನ್ ಅಟಮ್ ಅದು ಡಿಫರೆನ್ಸ್ ಅದ ಎರಡು ಸ್ಟ್ರಕ್ಚರ್ಸ್ ಒಳಗಡೆಗೆ. ಸೊ ಎಲ್ಲಿ ಸೇಮ್ ಕೆಮಿಕಲ್ ಕಂಪೌಂಡ್ ಇದ್ದು ಎರಡು ಡಿಫರೆಂಟ್ ಸ್ಟ್ರಕ್ಚರ್ ಐಸೋಮರ್ಸ್ ಪಾಸಿಬಲ್ ಆಗುತ್ತಲ್ಲ, ಅದನ್ನೇ ನಾವೇನಂತ ಕರಿತೀವಿ, ಟಾಟೋಮರಿಸಮ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವಾಟ್ ಕೀಟೋ ಇನಾಲ್ ಟಾಟೋಮರಿಸಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೀಟೋ ಫಾರ್ಮ್ ಇದೆ, ಆಮೇಲೆ ಇಲ್ಲೇನಾಗಿದೆ, ಅದು ಇನಾಲ್ ಫಾರ್ಮ್ ಒಳಗಡೆಗಿದೆ. ಸೊ ಇದನ್ನೇ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಕೀಟೋ ಇನಾಲ್ ಟಾಟೋಮರಿಸಮ್ ಅಂತ ಕರಿತೀವಿ. ಓಕೆ, ನಾವ್ ಇಲ್ಲಿ ಸಿ ದ ಕೀಟೋ ಇನಾಲ್ ಟಾಟೋಮರಿಸಮ್ ಇನ್ EAA, ಇಥೈಲ್ ಅಸಿಟೋ ಅಸ್ಟೇಟ್ ಒಳಗಡೆನೂ ಕೂಡ ಏನಾಗಿರ್ತದೆ, ಕೀಟೋ ಇನಾಲ್ ಟಾಟೋಮರಿಸಮ್ ಪಾಸಿಬಲ್ ಇರ್ತದೆ. ಓಕೆ, ಲೆಟ್ ಮೀ ಫಸ್ಟ್ ರೈಟ್ ದ ಸ್ಟ್ರಕ್ಚರ್ ಆಫ್ EAA. CH3 C double bond O, this is CH2 C double bond O, this is OC2H5. Now ಇಲ್ಲಿ ನೋಡಬಹುದು, generally we can see this is CS2 group and one more is this C double bond O group. Okay, ಸೊ ಇದೇನಾಗಿದೆ, ಇವಾಗ ಕೀಟೋ ಫಾರ್ಮ್ ಒಳಗಡೆ ಇದೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಕೀಟೋ ಫಾರ್ಮ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಕೀಟೋ ಫಾರ್ಮ್. ಸೊ ಇದರದ್ದು ಇನಾಲ್ ಫಾರ್ಮ್ ಅಂತಂದ್ರೆ ಏನು ಮಾಡ್ತೀವಿ ನಾವಿಲ್ಲಿ, ಜಸ್ಟ್ ಏನು ಮಾಡಬೇಕು, ಇಲ್ಲಿರುವಂಥ ಒಂದು ಹೈಡ್ರೋಜನ್ ಅನ್ನ ಆಕ್ಸಿಜನ್ ಅಟಮ್ಗೆ ಆ್ಯಡ್ ಮಾಡಬೇಕು. ಸೊ ದ್ಯಾಟ್ ವಿಲ್ ಗೆಟ್ ನ್ಯೂ ಸ್ಟ್ರಕ್ಚರ್ ಓವರ್ ಹಿಯರ್, CH3 C, this is OH double bond CH, C double bond O, this is OC2H5. ಸೊ ಇಲ್ಲೇನಾಗಿದೆ, ಇವಾಗ OH ಇರುವಂಥದ್ದು ಇಲ್ಲಿ C ಡಬಲ್ ಬಾಂಡ್ O ಇರುವಂಥದ್ದು ಏನಾಗಿದೆ, ಇವಾಗ OH ಅಂತ COH ಅಂತ ಆಗಿದೆ, ಆಲ್ಕೋಹಾಲ್ ಗ್ರೂಪ್ ಬಂದಿದೆ. ಆಮೇಲೆ ಇಲ್ಲಿ ಕಾರ್ಬನ್ ಟು ಕಾರ್ಬನ್ ಅಡಕ್ಕೆ ಡಬಲ್ ಬಾಂಡ್ ಫಾರ್ಮೇಷನ್ ಆಗಿದೆ. ಸೊ ಇದನ್ನು ಕೂಡ ಏನಂತ ಕರಿತೀವಿ, ಇನ್ ಪ್ಲಸ್ ಆಲ್ ಇದೆ. ಸೊ ದಿಸ್ ಇಸ್ ಆಲ್ಸೋ ವಾಟ್ ವಿ ಕಾಲ್ ಇಟ್ ಆಸ್ ಇನಾಲ್ ಫಾರ್ಮ್ ಅಂತ ಕರಿತೀವಿ. ದಿಸ್ ಈಸ್ ದಿ ಕೀಟೋ ಇನಾಲ್ ಫಾರ್ಮ್ ಆಫ್ EAA ಅಂತ ಕರಿತೀವಿ. ಎಸ್, ಇಸ್ ಇಟ್ ಕ್ಲಿಯರ್? ಇದು ಅರ್ಥ ಆಯ್ತಾ? ಕೀಟೋ ಇನಾಲ್ ಟಾಟೋಮರಿಸಮ್ ಅಂತಂದ್ರೆ ಎರಡು ಸ್ಟ್ರಕ್ಚರಲ್ ಐಸೋಮರ್ಸ್ ಜಸ್ಟ್ ದ ಡಿಫರ್ ಇನ್ ದ ಪೊಸಿಷನ್ ಆಫ್ ಹೈಡ್ರೋಜನ್ ಅಟಮ್, ಆ ಪ್ರೊಸೆಸ್ಗೆ ಏನಂತ ಕರಿತೀವಿ, ಟಾಟೋಮರಿಸಮ್ ಅಂತ ಕರಿತೀವಿ. ಸೊ EAA ಒಳಗಡೆನೂ ಕೂಡ ಕೀಟೋ ಗ್ರೂಪ್ ಇರೋದ್ರಿಂದ ಸೊ ನಾವಲ್ಲಿ ಕೀಟೋ ಇನಾಲ್ ಟಾಟೋಮರಿಸಮ್ ಬರೆಯೋದಕ್ಕೆ ಪಾಸಿಬಲ್ ಆಗುತ್ತೆ. ಅರ್ಥ ಆಯ್ತಾ? ದಿಸ್ ಇಸ್ ಕೀಟೋ ಇನಾಲ್ ಟಾಟೋಮರಿಸಮ್ ಆಫ್ EAA. ನೆಕ್ಸ್ಟ್ ಒನ್ ಈಸ್ ಸಿಂಥಸಿಸ್ ಆಫ್ ಡೈಇಥೈಲ್ ಮ್ಯಾಲೋನೇಟ್. ಡೈಇಥೈಲ್ ಮ್ಯಾಲೋನೇಟ್ಗೆ ಸಿಂಪಲ್ ಆಗಿ ನಾವು DEM ಅಂತಾನೂ ಬರಿತೀವಿ. ಓಕೆ, ಶಾರ್ಟ್ಕಟ್ ಆಗಿ ಇದನ್ನ ಡೈಇಥೈಲ್ ಮ್ಯಾಲೋನೇಟ್ ಅಂತ ಬರಿತೀವಿ. ಡೈಇಥೈಲ್ ಮ್ಯಾಲೋನೇಟ್ ಅಂತ ನೋಡೋಕ್ಕಿಂತ ಮುಂಚೆ ಡೈಇಥೈಲ್ ಮ್ಯಾಲೋನಿಕ್ ಆಸಿಡ್ ಅಂತಂದ್ರೆ ಏನು ಅಂತ ನೋಡೋಣ. ರೈಟ್, ಜನರಲಿ CH2 C double bond OH,
ಆಮೇಲೆ ಈ ಕಡೆಗೆ ಸಿ ಡಬಲ್ ಬಾಂಡ್ ಓ ಎಚ್. ಇದನ್ನು ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಮ್ಯಾಲೋನಿಕ್ ಆಸಿಡ್. ವಿ ಕಾಲ್ ಇಟ್ ಆಸ್ ವಾಟ್, ಮ್ಯಾಲೋನಿಕ್ ಆಸಿಡ್ ಅಂತ ಕರಿತೀವಿ, ರೈಟ್. ಸೊ ಮ್ಯಾಲೋನಿಕ್ ಆಸಿಡ್ ಇಂದ ನಾವೇನಾದ್ರೂ ಇಲ್ಲಿ ಎಚ್ ಅನ್ನ ತೆಗೆದ್ಬಿಟ್ಟಿವಿ ಅಂತಂದ್ರೆ, ಇಲ್ಲಿ ಏನಾದ್ರೂ ಎಚ್ ತೆಗೆದ್ಬಿಟ್ಟು ಎರಡು ಅಲ್ಕೈಲ್ ಗ್ರೂಪ್ಸ್ ಅನ್ನ ಬರ್ದೀವಿ ಅಂತಂದ್ರೆ, ಇಲ್ಲೊಂದು ಅಲ್ಕೈಲ್ ಗ್ರೂಪ್, ಇಲ್ಲೊಂದು ಅಲ್ಕೈಲ್ ಗ್ರೂಪ್, ಏನಾಗಿರ್ತದೆ ಇದು, ದಿಸ್ ಬಿಕಮ್ಸ್ ಮ್ಯಾಲೋನಿಕ್ ಎಸ್ಟರ್ ಅಂತ ಆಗುತ್ತೆ. ಏನಂತ ಆಗುತ್ತದು, ದಿಸ್ ಬಿಕಮ್ಸ್ ಎಸ್ಟರ್. ಸೊ ಇದನ್ನ ಏನಂತ ಹೇಳ್ತೀವಿ, ಮ್ಯಾಲೋನಿಕ್ ಎಸ್ಟರ್ ಅಂತ ಕರಿತೀವಿ. ಓಕೆ, ಸೊ ನಾವೇನ್ ಮಾಡ್ಬೇಕಿಲ್ಲಿ, ಮ್ಯಾಲೋನಿಕ್ ಎಸ್ಟರ್ ಅಂತಂದ್ರೆ ಏನು, ಮ್ಯಾಲೋನಿಕ್ ಆಸಿಡ್ ಇಂದ ನಾವೇನ್ ಮಾಡ್ತೀವಿ, ಮ್ಯಾಲೋನಿಕ್ ಎಸ್ಟರ್ ಅನ್ನ ಸಿಂಥಸಿಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಮ್ಯಾಲೋನಿಕ್ ಎಸ್ಟರ್ ಈಸ್ or diethyl malonate is readily prepared by heating chloroacetate. By heating what it is, chloroacetate with sodium cyanide. Chloroacetate with sodium cyanide and subsequent boiling with absolute alcohol and concentrated HCl gives the formation of malonate, diethyl malonate. Okay, just ಏನು ಮಾಡ್ಬೋದು, we'll take ethyl 2-chloroacetate. ಹೌದಾ, ನಾವಿಲ್ಲಿ ಏನು ಮಾಡಿದ್ವಿ, ಕ್ಲೋರೋಅಸಿಟೇಟ್ ಇಂದ ಸಿಂಥಸಿಸ್ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದ್ವಿ. ಸೊ ಇಟ್ ಈಸ್ 1 and this is 2. ಸೆಕೆಂಡ್ ಪೊಸಿಷನ್ ಒಳಗಡೆಗೆ ಕ್ಲೋರೋ ಇದೆ, ಸೊ ಇಟ್ ಈಸ್ 2-chloro ಅಂತ ಆಯಿತು. ಇದು ಎಸ್ಟರ್ ಇರೋದ್ರಿಂದ ಫಸ್ಟಿಗೆ ನಾವೇನು ಮಾಡ್ತೀವಿ, ಈಥೈಲ್ ಅನ್ನು ಬರಿತೀವಿ. ಈಥೈಲ್ 2-chloroacetate when it is treated with this sodium cyanide. ಯಾವಾಗ ಸೋಡಿಯಂ ಸೈನೈಡ್ ಜೊತೆಗೆ ಟ್ರೀಟೆಡ್ ಮಾಡ್ತೀವಲ್ಲ, ಅವಾಗ ಏನಾಗಿರ್ತದೆ, ಇಲ್ಲಿಂದ ಸೋಡಿಯಂ ಕ್ಲೋರೈಡ್ ಎಲಿಮಿನೇಟ್ ಆಗಿಬಿಡ್ತದೆ. ವಿಲ್ ಗೆಟ್ ವಾಟ್, ethyl 2-cyanoacetate ಅಂತ ಬರ್ತದೆ. ಅಗೇನ್ ದಿಸ್ ಇಸ್ 1, ದಿಸ್ ಇಸ್ 2. ಅಟ್ ದ ಸೆಕೆಂಡ್ ಪೊಸಿಷನ್ ದೇರ್ ಇಸ್ ಅ ಸೈನೋ ಗ್ರೂಪ್, ಸೊ ಇದನ್ನ ethyl 2-cyanoacetate ಅಂತ ಕರಿತೀವಿ. ethyl 2-cyanoacetate ನೀವೆಲ್ಲ ಹೈಡ್ರೋಲಿಸಿಸ್ ಮಾಡಿದ್ರಿ ಅಂತಂದ್ರೆ, ಸೊ ಸೈನೋ ಗ್ರೂಪ್ ಈಸ್ ಕನ್ವರ್ಟೆಡ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್. ಇದೇನಾಗಿರ್ತದೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತೇಳಿ ಕನ್ವರ್ಷನ್ ಆಗುತ್ತೆ. ಓಕೆ, ಸೊ ಇದು ಕೂಡ ಹೈಡ್ರೋಲಿಸಿಸ್ ಆಯಿತು ಅಂತಂದ್ರೆ ಇಲ್ಲಿಂದ ethyl ಗ್ರೂಪ್ ಎಲಿಮಿನೇಟ್ ಆಗುತ್ತೆ. ಜನರಲಿ ವಾಟ್ ಐ ಕ್ಯಾನ್ ರೈಟ್ ಓವರ್ ಹಿಯರ್ ಈಸ್, I can write here ಇದು H ಕಾರ್ಬನ್ಗೆ ಆ್ಯಡ್ ಆಗುತ್ತೆ, ಆಮೇಲೆ OH ಕಾರ್ಬನ್ಗೆ ಆ್ಯಡ್ ಆಗುತ್ತೆ, ಆಮೇಲೆ H ಈ ಕಡೆಗೆ ಅಂತಂದ್ರೆ ಇದು ಏನಾಗಿರ್ತದೆ, ಟೋಟಲಿ H ಜೊತೆ ಸೇರ್ಕೊಂಡು ನಮಗೆ ಇಥನಾಲ್ ಎಲಿಮಿನೇಟ್ ಆಗುತ್ತೆ, ಆಮೇಲೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತದೆ. ಓಕೆ, ವಿಲ್ ಗೆಟ್ ಹಿಯರ್ ಮ್ಯಾಲೋನಿಕ್ ಆಸಿಡ್. ಇಲ್ಲಿ ಸೈನೈಡ್ ಗ್ರೂಪ್ ಕೂಡ ಏನಾಗಿರ್ತದೆ, ಆಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಷನ್ ಆಗುತ್ತೆ. ಆಮೇಲೆ ಇದು ಎಸ್ಟರ್ ಇರುವಂಥದ್ದು ಕೂಡ ಏನಾಗಿರ್ತದೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಒಳಗಡೆ ಕನ್ವರ್ಷನ್ ಆಗಿರ್ತದೆ. ದಿಸ್ ಇಸ್ ವಾಟ್ ಮ್ಯಾಲೋನಿಕ್ ಆಸಿಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಫರ್ದರ್ ಎಸ್ಟರಿಫಿಕೇಶನ್ ಮಾಡಿದೀವಿ ಅಂತಂದ್ರೆ, ದಿಸ್ ಮ್ಯಾಲೋನಿಕ್ ಆಸಿಡ್ ಎಸ್ಟರಿಫಿಕೇಶನ್ ಗಿವ್ಸ್ ವಾಟ್ ಇಟ್ ಈಸ್, ಮ್ಯಾಲೋನಿಕ್ ಎಸ್ಟರ್ಸ್. ಅದನ್ನೇ ನಾವು ಮ್ಯಾಲೋನೇಟ್ ಅಂತ ಕರಿತೀವಿ. ಓಕೆ, ಸೊ ನಮಗೆ ಇಲ್ಲಿ ಏನು ಬೇಕು, ಡೈ ಈಥೈಲ್ ಬೇಕು. ಅದಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ, ಇಥನಾಲ್ ಸೊಲ್ಯೂಷನ್ ತಗೊಳ್ತೀವಿ. ಇಫ್ ಸಪೋಸ್ ಏನಾದರೂ ನಾವಿಲ್ಲಿ ಮಿಥೆನಾಲ್ ತಗೊಂಡಿದ್ದೀವಿ ಅಂತಂದ್ರೆ ಇಲ್ಲೇನು ಬರ್ತದೆ, ಇದು ಡೈ ಮೀಥೈಲ್ ಅಂತ ಬರ್ತದೆ. ದಿಸ್ ಬಿಕಮ್ಸ್ ವಾಟ್, CS2 C ಡಬಲ್ ಬಾಂಡ್ OMe, ಆಮೇಲೆ ಇದು ಕೂಡ C ಡಬಲ್ ಬಾಂಡ್ OMe. ಇಲ್ಲಿ ಡೈ ಮೀಥೈಲ್ ಗ್ರೂಪ್ಸ್ ಬರ್ತದೆ. ಓಕೆ, ಡೈ ಮೀಥೈಲ್ ಮ್ಯಾಲೋನೇಟ್ ಅಂತ ಕರಿತೀವಿ. ನಾವು ಬೇಕಾಗಿರೋದು ಡೈ ಮೀಥೈಲ್ ಅಲ್ಲ, ಡೈ ಈಥೈಲ್. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ವಿಲ್ ಟೇಕ್ ಇಥೆನಾಲ್. ಸೊ ಇಥೆನಾಲ್ ತಗೊಂಡ್ಬಿಟ್ಟು ಎಸ್ಟರಿಫಿಕೇಶನ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ಅಂತಂದ್ರೆ ವಿಲ್ ಗೆಟ್ ವಾಟ್, ದಿಸ್ ಕಂಪೌಂಡ್, ದಟ್ ಈಸ್ ಮ್ಯಾಲೋನಿಕ್ ಎಸ್ಟರ್. ಅದನ್ನೇ ನಾವು ಡೈ ಈಥೈಲ್ ಏನು ಹೇಳ್ತೀವಿ, ಮ್ಯಾಲೋನೇಟ್ ಅಂತ ಕರಿತೀವಿ. ದಿಸ್ ಇಸ್ ದ ಸಿಂಥಸಿಸ್ ಆಫ್ ಡೈ ಈಥೈಲ್ ಮ್ಯಾಲೋನೇಟ್, ರೈಟ್. ನೆಕ್ಸ್ಟ್ ಒನ್ ಈಸ್ ಸಿಂಥಸಿಸ್ ಆಫ್ ಫಾಲೋಯಿಂಗ್ ಕಂಪೌಂಡ್ಸ್ ಯೂಸಿಂಗ್ ethyl acetoacetate and as well as diethyl malonate. ನಾವೇನು ಮಾಡ್ತೀವಿ ಇವಾಗ, ethyl acetoacetate ಆಮೇಲೆ diethyl malonate ಅನ್ನ ಯೂಸ್ ಮಾಡಿಕೊಂಡು ಇವೆಲ್ಲ ಕಂಪೌಂಡ್ಸ್ ಅನ್ನ ಸಿಂಥಸೈಸ್ ಮಾಡ್ತೀವಿ. ಓಕೆ, first thing what we can see, synthesis of this ketone, synthesis of diketones using this EAA, and third one is synthesis of carboxylic acid and dicarboxylic acid. Similarly diethyl malonate ಅನ್ನು ಯೂಸ್ ಮಾಡಿಕೊಂಡು ketone ಸಿಂಥಸಿಸ್ ಮಾಡ್ತೀವಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಂಥಸಿಸ್ ಆಗುತ್ತೆ. ಸಿಮಿಲರ್ಲಿ ಡೈಕಾರ್ಬಾಕ್ಸಿಲಿಕ್ ಆಸಿಡ್, ಅದರ ಜೊತೆಗೆ ಸಕ್ಸಿನಿಕ್ ಆಸಿಡ್ ಕೂಡ ಏನು ಮಾಡ್ಬೋದು ನಾವಿಲ್ಲಿ ಡೈಥೈಲ್ ಮ್ಯಾಲೋನೇಟ್ ಅನ್ನ ಯೂಸ್ ಮಾಡಿಕೊಂಡು ಸಿಂಥಸೈಸ್ ಮಾಡ್ಬೋದು. ಓಕೆ, ಸಾರಿ, ವಿಲ್ ಸ್ಟಾರ್ಟ್ ಒನ್ ಬೈ ಒನ್. ಫಸ್ಟ್ ವಿಲ್ ಸಿ ದ ಸಿಂಥಸಿಸ್ ಆಫ್ ketone using EAA.
ಈಥೈಲ್ ಅಸಿಟೋಅಸ್ಟೇಟ್ ಅನ್ನ ಯೂಸ್ ಮಾಡಿಕೊಂಡು ಕೀಟೋನ್ ಅನ್ನ ಯಾವ ತರನಾಗಿ ಸಿಂಥಸಿಸ್ ಮಾಡ್ಕೊಳ್ತೀವಿ ಅಂತ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಕೀಟೋನ್ ಕ್ಯಾನ್ ಬಿ obtained ಬೈ ದಿ ರಿಯಾಕ್ಷನ್ ಆಫ್ ಸೋಡಿಯಂ ಈಥೈಲ್ ಅಸಿಟೋಅಸೆಟೇಟ್. ಏನ್ ಮಾಡ್ತೀವಿ ಇಲ್ಲಿ ಸೋಡಿಯಂ ಈಥೈಲ್ ಅಸಿಟೋಅಸ್ಟೇಟ್ ವಿತ್ alkyl halide followed by the hydrolysis. Okay, ethyl acetate, this is simply EAA. ಹೌದಾ, ethyl acetate ತಗೊಂಡಿದ್ವಿ. ಸೊ ಇದರೊಳಗಡೆಗೆ ಇದು ಹೈಡ್ರೋಜನ್ ಅಸಿಡಿಕ್ ಆಗಿರೋದ್ರಿಂದ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ವಾಟ್ ಸೋಡಿಯಂ ಸಾಲ್ಟ್ ಆಫ್ EAA. ಸೊ ನಾವಿಲ್ಲಿ ಏನು ಬರ್ತೀವಿ ಸೋಡಿಯಂ ಈಥೈಲ್ ಅಸಿಟೇಟ್. ಸೋಡಿಯಂ ಈಥೈಲ್ ಅಸಿಟೇಟ್ ಇಸ್ ನಥಿಂಗ್ ಬಟ್ ವಾಟ್ ಇಟ್ ಈಸ್ ಸೋಡಿಯಂ ಸಾಲ್ಟ್ ಆಫ್ EAA ಅಂತ ಕರಿತೀವಿ. ಓಕೆ, ಸೋಡಿಯಂ ಸಾಲ್ಟ್ ಆಫ್ EA ತಗೊಂಡ್ಬಿಟ್ಟು ಆಮೇಲೆ ಏನಾದರೂ ಅಲ್ಕೈಲ್ ಹೆಲೈಡ್ ಜೊತೆಗೆ ರಿಯಾಕ್ಟ್ ಮಾಡಿದ್ರಿ ಅಂತಂದ್ರೆ ಏನಾಗಿರ್ತದೆ, the carbon ion of this EA is going to attack on this alkyl group of the alkyl halide and it replaces what halide. ಸೊ ಅದು ಏನಾಗಿರುತ್ತೆ ಸೋಡಿಯಂ ಜೊತೆ ಸೇರ್ಕೊಂಡು NaX ಅಂತ ಆಗಿರ್ತದೆ. ಓಕೆ, ಇಲ್ಲಿಂದ NaX ಸೋಡಿಯಂ ಹೆಲೈಡ್ ಅಂತೇಳಿ ಎಲಿಮಿನೇಷನ್ ಆಗುತ್ತೆ. ಆಮೇಲೆ ಇದೇನಾಗಿರ್ತದೆ ಅಲ್ಕೈಲ್ ಗ್ರೂಪ್ ಈಸ್ ಅಟ್ಯಾಚ್ ಟು ದಿಸ್ ಕಾರ್ಬನ್ ಅಟಮ್. ಸೊ ನಾವು ಏನಾಗಿರ್ತದೆ ಇಲ್ಲಿ ದ ಅಲ್ಕೈಲ್ ಗ್ರೂಪ್ ಈಸ್ ಅಟ್ಯಾಚ್ ಟು ದಿ ಮಿಥಿಲಿನ್ ಕಾರ್ಬನ್. ನಮಗೇನು ಬೇಕಿಲ್ಲಿ ಕೀಟೋನ್ ಬೇಕು. ಕೀಟೋನ್ ಬೇಕು ಅಂತಂದ್ರೆ ನಾವಿಲ್ಲಿಂದ ಏನು ಮಾಡಬೇಕು ಈ ಗ್ರೂಪ್ ಅನ್ನ ಎಲಿಮಿನೇಟ್ ಮಾಡಬೇಕು. ಐ ಹ್ಯಾವ್ ಟು ಎಲಿಮಿನೇಟ್ ದಿಸ್ ಗ್ರೂಪ್. ಓಕೆ, ಸೊ ಈ ಗ್ರೂಪ್ ಅನ್ನ ಎಲಿಮಿನೇಟ್ ಮಾಡಬೇಕಿತ್ತಂದ್ರೆ ಫರ್ದರ್ ಏನು ಮಾಡ್ತೀನಿ ಅಲ್ಲಿ ಅಸಿಡ್ ಹೈಡ್ರೋಲಿಸಿಸ್ ಮಾಡ್ತೀನಿ. ಅಸಿಡ್ ಹೈಡ್ರೋಲಿಸಿಸ್ ಆಯಿತು ಅಂತಂದ್ರೆ ನಂಗೆ ಏನು ಬರ್ತದೆ ಇಲ್ಲಿ ಐಲ್ ಗೆಟ್ ಕಾರ್ಬಾಕ್ಸಿಲಿಕ್ ಅಸಿಡ್. ಐಲ್ ಗೆಟ್ ವಾಟ್ ಕಾರ್ಬಾಕ್ಸಿಲಿಕ್ ಅಸಿಡ್. ಬಟ್ ನಂಗೆ ಕೀಟೋನ್ ಬೇಕು ಅಂತಂದ್ರೆ ಐ ಕ್ಯಾನ್ ಗೆಟ್ ಕೀಟೋನ್ ಓವರ್ ಇಯರ್ಸ್. ಸೊ ಇದರೊಳಗಡೆಗೆ ಇಷ್ಟರೊಳಗಡೆ ನಂಗೆ ಕೀಟೋನ್ ಇದೆ ಬಟ್ ಇದು ಎಕ್ಸೆಸ್ ಪಾರ್ಟ್ ಇದೆ. ಇದನ್ನ ಎಲಿಮಿನೇಟ್ ಮಾಡಬೇಕಿತ್ತು ಅಂದ್ರೆ ಏನು ಮಾಡ್ತೀವಿ ನಾವಿಲ್ಲಿ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಏನಾಗಿರ್ತದೆ ಎಲಿಮಿನೇಟ್ ಆಗುತ್ತೆ. ಇಟ್ ಗಿವ್ಸ್ ವಾಟ್ ಕೀಟೋನ್. ಅರ್ಥ ಆಯ್ತಾ? ಸೊ ಏನು ಮಾಡ್ಬೇಕು ನಾವಿಲ್ಲಿ ಕೀಟೋನ್ ಅನ್ನು ಫಸ್ಟ್ ಟ್ರೀಟೆಡ್ ವಿತ್ ವಾಟ್ ಸ್ಟ್ರಾಂಗರ್ ಬೇಸ್ ಲೈಕ್ ಅ ಸೋಡಿಯಂ ethoxide. This is going to form what a sodium salt of EAA. The carbon ion of this sodium salt of EAA when it further reacts with the alkyl halide and followed by acid hydrolysis it gives what ಏನು ಬರ್ತದೆ ನಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತದೆ. ಓಕೆ, ಸೊ ದಿಸ್ ಕಾರ್ಬಾಕ್ಸಿಲಿಕ್ ಆಸಿಡ್ on further heating loses carbon dioxide and going to form what ketone as the final product. This is the what synthesis of ketone using EAA. Next one is synthesis of diketone using EAA. ಅವಾಗಲೇ ನೋಡಿರೋದು ಏನು ನಾವಿಲ್ಲಿ ಮೋನೋಕೀಟೋನ್. ಹೌದಾ, now we are going to synthesize what diketone using what again ethyl acetate. Simply ಏನು ಮಾಡ್ತೀವಿ ಅಂತಂದ್ರೆ we'll take first what this EAA when it going to react with a sodium ethoxide it is going to form what carbon ion. ಇಲ್ಲಿ ಒಂದು ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಆಗುತ್ತೆ, ಆಮೇಲೆ ಏನು ಬರ್ತದೆ ಕಾರ್ಬನ್ ion ಬರ್ತದೆ. ಸೊ ದಿಸ್ ಕಾರ್ಬನ್ ion ಜನರೇಟ್ ಆಗಿರುತ್ತಲ್ಲ ದಿಸ್ ಈಸ್ ಗೋಯಿಂಗ್ ಟು ಅಟ್ಯಾಕ್ ಆನ್ ದಿಸ್ ಅಸ್ಟೈಲ್ ಕ್ಲೋರೈಡ್. ಕಾರ್ಬೊನಿಲ್ ಕಾರ್ಬನ್ ಆಫ್ ದಿಸ್ ಅಸ್ಟೈಲ್ ಕ್ಲೋರೈಡ್ ಅಂಡ್ ಇಲ್ಲಿಂದ ಏನಾಗಿರ್ತದೆ Cl ಮೈನಸ್ ಎಲಿಮಿನೇಷನ್ ಆಗುತ್ತೆ. ಓಕೆ, ಸೊ ಅವಾಗ ಏನಾಗಿರ್ತದೆ ದಿಸ್ ಹೋಲ್ ಅಸ್ಟೈಲ್ ಗ್ರೂಪ್ ಈಸ್ ಆಡೆಡ್ ಟು ದಿಸ್ ಆಕ್ಟಿವ್ ಮಿಥಿಲಿನ್ ಕಾರ್ಬನ್. ಸೊ ನಾವು ಏನಾಗಿರ್ತದೆ ಇಲ್ಲಿ ಸೆಕೆಂಡ್ ಪೊಸಿಷನ್ ಒಳಗಡೆಗೆ ಆಕ್ಟಿವ್ ಮಿಥಿಲಿನ್ ಕಾರ್ಬನ್ ನಮ್ದೆಲ್ಲ ಆ್ಯಡ್ ಆಗುತ್ತೆ. ಇಲ್ಲಿ ಸಾರಿ ಅಸ್ಟೈಲ್ ಗ್ರೂಪ್ ಏನಾಗಿರ್ತದೆ ಆಕ್ಟಿವ್ ಮಿಥಿಲಿನ್ ಕಾರ್ಬನ್ಗೆ ಆ್ಯಡ್ ಆಗುತ್ತೆ. ಓಕೆ, ದಿಸ್ ಆನ್ ಫರ್ದರ್ ಅಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರಿ ಅಂತಂದ್ರೆ ಏನಾಗಿರ್ತದೆ ಇದು ಗ್ರೂಪ್ ಇಲ್ಲಿಂದ ಎಲಿಮಿನೇಟ್ ಆಗಿಬಿಡ್ತದೆ. ಸೊ ಇದು ಎಲಿಮಿನೇಟ್ ಆಯಿತು ಅಂತಂದ್ರೆ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತದೆ. ರೈಟ್, ಸೊ ನಮಗೇನು ಬೇಕು ಇವಾಗ ಡೈಕೀಟೋನ್ ನಮಗೆ ಪಾಸಿಬಲ್ ಅದ. ಇಲ್ಲಿ ಆಲ್ರೆಡಿ ವಿ ಹ್ಯಾವ್ ಡೈಕೀಟೋನ್ ಓವರ್ ಇಯರ್. ಬಟ್ ಇದು ಪಾರ್ಟ್ ಏನಾಗಿದೆ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಏನಾಗಿದೆಲ್ಲ ದಿಸ್ ವಿಲ್ ಬಿ ದ ಎಕ್ಸ್ಟ್ರಾ ಪಾರ್ಟ್. ದಿಸ್ ವಿಲ್ ಬಿ ದಿ ವಾಟ್ ಇಟ್ ಈಸ್ ಎಕ್ಸ್ಟ್ರಾ ಪಾರ್ಟ್. ಇದನ್ನ ಎಲಿಮಿನೇಷನ್ ಮಾಡಬೇಕಿತ್ತು ಅಂತಂದ್ರೆ ಏನು ಮಾಡ್ತೀವಿ ನಾವಿಲ್ಲಿ ಹೀಟ್ ಮಾಡ್ತೀವಿ. ಹೀಟ್ ಮಾಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿಂದ ಎಲಿಮಿನೇಟ್ ಆಗಿಬಿಡ್ತದೆ. ವಿಲ್ ಗೆಟ್ ವಾಟ್ ಡೈಕೀಟೋನ್. ಅರ್ಥ ಆಯ್ತಾ? ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಹಿಯರ್ ಒನ್ಸ್ ಅಗೇನ್. ಫಸ್ಟ್ ಏನು ಮಾಡ್ತೀವಿ CH3 C double bond O, this is CH and this is H, C double bond O, this is OC2 H5, right? So ಇದಕ್ಕೆ ಏನಾದರೂ ನೀವು C2H5O ಮೈನಸ್ ಬೇಸ್ ಏನಾದರೂ ಆ್ಯಡ್ ಮಾಡಿದ್ರಿ ಅಂತಂದರೆ ಬೇಸ್ ಏನು ಮಾಡುತ್ತೆ ಇಟ್ ಟೇಕ್ಸ್ ದ ಪ್ರೋಟಾನ್. ಇದು ಪ್ರೋಟಾನ್ ಅಂತ ತಗೊಳುತ್ತೆ, ಇಲ್ಲೇ ಕಾರ್ಬನ್ ಅಯನನ್ನು ಜನರೇಟ್ ಮಾಡುತ್ತೆ. ದಿಸ್ ಇಸ್ ಗೋಯಿಂಗ್ ಟು ಜನರೇಟ್ ವಾಟ್ ಕಾರ್ಬನ್ ಅಯನ್ ಓವರ್ ಹಿಯರ್.
here we'll get what? Carbon ion. ಇದು ಈ ಕಡೆಗೆ ಶಿಫ್ಟ್ ಆಗಿರ್ತದೆ. Now we'll get here anion of EAA. C, this is C double bond O, CH, this is minus, this is C double bond O, this is OC2 H5, right? ನಾವೇನಾಗಿರ್ತದೆ ಇದನ್ನೇನಾದರೂ ಫರ್ದರ್ ನೀವು ಅಸಿಟೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಿದ್ರಿ ಅಂತಂದ್ರೆ, when it is treated with acetyl chloride CH3 C double bond O, this is Cl, this is what we call it as acetyl chloride ಅಂತ ಕರಿತೀವಿ, right? ಸೊ ಇದೇನಾಗಿರ್ತದೆ, ಕಾರ್ಬನ್ ಆನ್ ಆಫ್ EA attacks on this carbonyl carbon of acetyl chloride, then it eliminates what this halide, ಇಲ್ಲಿಂದ halide ಎಲಿಮಿನೇಟ್ ಆಗುತ್ತೆ, ಮೈನಸ್ HCl ಅಂತ ಹೊರಗಡೆಗೆ ಹೋಗುತ್ತೆ. ಓಕೆ, ಸೊ ಅವಾಗ ಏನಾಗಿರ್ತದೆ, ವಿ ಹ್ಯಾವ್ ಓವರ್ ಹಿಯರ್ ಏನು CH3 C double bond O, this is CH, C double bond O, this is OC2 H5, right? ನಾವು ಈ ಮಿಥಿಲಿನ್ ಕಾರ್ಬನ್ಗೆ ಏನು ಅಟ್ಯಾಚ್ ಆಗಿರ್ತದೆ, ಇಲ್ಲಿ C double bond O CS3 ಗ್ರೂಪ್ ಅಟ್ಯಾಚ್ಡ್ ಇರ್ತದೆ. ಓಕೆ, ಸೊ ನಮಗೆ ಇವಾಗ ಏನಾಗಬೇಕು, ಇಲ್ಲಿಂದ ಈ ಟೋಟಲ್ ಗ್ರೂಪನ್ನು ನಾವು ಇಲ್ಲಿಂದ ಎಲಿಮಿನೇಟ್ ಮಾಡಬೇಕು. ಈ ಟೋಟಲ್ ಗ್ರೂಪ್ ಇಲ್ಲಿಂದ ಎಲಿಮಿನೇಟ್ ಮಾಡಿದ್ವಿ ಅಂತಂದರೆ ವಿಲ್ ಗೆಟ್ ವಾಟ್, ಡೈಕಿಟೋನ್ ನಮಗೆ ಬರ್ತದೆ. ಅದಕ್ಕೆ ಫರ್ದರ್ ಏನು ಮಾಡ್ತೀವಿ, ನಾವಿಲ್ಲಿ ಡೈಲ್ಯೂಟ್ HCl ತಗೊಂಡ್ಬಿಟ್ಟು ಆಸಿಡ್ ಹೈಡ್ರೋಲಿಸಿಸ್ ಮಾಡ್ತೀವಿ. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಡೂ ವಾಟ್, ಹೈಡ್ರೋಲಿಸಿಸ್. ಹೈಡ್ರೋಲಿಸಿಸ್ ಮಾಡಿದ್ರಿ ಅಂತಂದರೆ we'll get what, first carboxylic acid CH3 C double bond O, this is CH, C double bond O, this is OH. ಆಮೇಲೆ ಕೆಳಗಡೆ ಏನಾಗಿರ್ತದೆ, ನ್ಯೂಲಿ ಆಡೆಡ್ ಅಸಿಟೈಲ್ ಗ್ರೂಪ್ ಇಲ್ಲಿ ಇರ್ತದೆ, C double bond O, this is CH3. ಫರ್ದರ್ ಏನು ಮಾಡ್ತೀವಿ ನಾವಿಲ್ಲಿ, ಫರ್ದರ್ ದಿಸ್ ಆನ್ ಹೀಟಿಂಗ್, ಇದನ್ನೇನಾದರೂ ಹೀಟ್ ಮಾಡಿದ್ರಿ ಅಂತಂದರೆ is going to lose water carbon dioxide, ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಎಲಿಮಿನೇಟ್ ಆಗುತ್ತೆ, ಹೈಡ್ರೋಜನ್ ಅಟಮ್ ಏನಾಗಿರ್ತದೆ ಈ ಕಾರ್ಬನ್ ಅಟಮ್ಗೆ ಅಟ್ಯಾಚ್ಡ್ ಆಗುತ್ತೆ. ಓಕೆ, ನಾವು ವಿಲ್ ಗೆಟ್ ವಾಟ್, CH3 C double bond O, this is CH2, then C double bond O, this is CH3. Now we can see here ಇಲ್ಲಿ ಏನಾಗಿದೆ, ಒಂದು ಕೀಟೋ ಗ್ರೂಪ್ ಅದ, ಆಮೇಲೆ ಇಲ್ಲಿ ಕೂಡ ಒಂದು ಕೀಟೋ ಗ್ರೂಪ್ ಅದ. ಇದು ಎಸ್ಟರ್ ಅಲ್ಲ, ಇದು ಕೂಡ ಏನಾಗಿದೆ ಕೀಟೋ ಗ್ರೂಪ್ ಅದ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಡೈಕಿಟೋನ್ ಅಂತ ಕರಿತೀವಿ. ಕಾಲ್ ಇಟ್ ಆಸ್ ವಾಟ್ ಇಟ್ ಈಸ್, ಡೈಕಿಟೋನ್ ಅಂತ ಹೇಳಿದ್ವಿ. ಓಕೆ, ಸೊ ವಿ ಕ್ಯಾನ್ ವೆರಿ ಈಸಿಲಿ ಸಿಂಥಸೈಸ್ ದಿಸ್ ಡೈಕಿಟೋನ್ ಯೂಸಿಂಗ್ ಬೋತ್ ದಿಸ್ EA ಅನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಕೀಟೋನ್, ಮೋನೋಕೀಟೋನ್, ಆಮೇಲೆ ಆಸ್ ವೆಲ್ ಆಸ್ ಡೈಕಿಟೋನ್ ಕೂಡ ಸಿಂಥಸೈಸ್ ಮಾಡ್ಬೋದು, ರೈಟ್? ನೆಕ್ಸ್ಟ್ ಒನ್ ಈಸ್ ಸಿಂಥಸಿಸ್ ಆಫ್ ಕೀಟೋನ್ ಯೂಸಿಂಗ್ DEM, ಡೈಇಥೈಲ್ ಮ್ಯಾಲೋನೇಟ್. ನಾವೇನು ನೋಡಿರೋದು ಏನು ಇವಾಗ, ಸಿಂಥಸಿಸ್ ಆಫ್ ಕೀಟೋನ್ ಯೂಸಿಂಗ್ ಏನು ಮಾಡಿದ್ವಿ ನಾವು, EAA ಮಾಡಿದ್ದೀವಿ. ನಾವು ವಿಲ್ ಸಿ ದ ಸಿಂಥಸಿಸ್ ಆಫ್ ಕೀಟೋನ್ ಯೂಸಿಂಗ್ ಡೈಇಥೈಲ್ ಮ್ಯಾಲೋನೇಟ್. ಡೈಇಥೈಲ್ ಮ್ಯಾಲೋನೇಟ್ ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಏನು ಮಾಡ್ತೀವಿ, ಇಲ್ಲಿ ಮ್ಯಾಲೋನಿಕ್ ಆಸಿಡ್, ಹೌದಾ, CH2 C double bond O, this is H, ಈ ಕಡೆಗೆ C double bond O, this is H. ಸೊ ಎರಡು ಗ್ರೂಪ್ಸನ್ನು ತೆಗೆದುಬಿಟ್ಟು, ಸೊ ಇಲ್ಲಿರುವಂಥ ಎರಡು ಹೈಡ್ರೋಜನ್ನ ತೆಗೆದುಬಿಟ್ಟು ನಾವೇನಾದ್ರಲ್ಲಿ ಅಲ್ಕೈಲ್ ಗ್ರೂಪನ್ನು ಆ್ಯಡ್ ಮಾಡಿದ್ದೀವಿ ಅಂತ ಅನ್ಕೊಳ್ಳಿ. ಇಫ್ ಐ ರಿಮೂವ್ ದೀಸ್ ಟು ಹೈಡ್ರೋಜನ್ ಐಟಮ್ಸ್ ಆ್ಯಂಡ್ ಇಫ್ ಐ ಆ್ಯಡ್ ಓವರ್ ಇಯರ್ ಈಥೈಲ್ ಗ್ರೂಪ್ C2H5, ಈ ಕಡೆನೂ ಕೂಡ C2H5, ಇದನ್ನೇ ನಾವೇನಂತ ಕರಿತೀವಿ, ಡೈಇಥೈಲ್ ಮ್ಯಾಲೋನೇಟ್ ಅಂತ ಕರಿತೀವಿ, ಆರ್ ಡೈಇಥೈಲ್ ಮ್ಯಾಲೋನಿಕ್ ಎಸ್ಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನಾವು ವಾಟ್ ವಿಲ್ ಡೂ ಈಸ್, ಡೈಇಥೈಲ್ ಮ್ಯಾಲೋನಿಕ್ ಆಸಿಡ್ ಒಳಗಡೆನೂ ಕೂಡ ಆಕ್ಟಿವ್ ಮೆಥಿಲಿನ್ ಗ್ರೂಪ್ ಅದ. ಸೊ ಇದು ಆಕ್ಟಿವ್ ಮೆಥಿಲಿನ್ ಇರೋದ್ರಿಂದ ಅಗೇನ್ ಇಟ್ ಇಸ್ ಆಲ್ಸೋ ಅಸಿಡಿಕ್ ಇನ್ ನೇಚರ್. ಸೊ ಫಸ್ಟ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ವಾಟ್, ಸೋಡಿಯಂ ಸಾಲ್ಟ್ ಆಫ್ ಡೈಇಥೈಲ್ ಮ್ಯಾಲೋನೇಟ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ sodium salt of malonate, diethyl malonate. So this sodium salt of diethyl malonate when it is treated with acetyl chloride, again what will happen, so this carbon ion will attack on this carbonyl carbon, then it eliminates what, halide from this acetyl chloride. So now we have here
this is carbon, and this is carbon, this is carbon. This is basically from the word it is malonate. Now this CS3 C double bond group is added to the active methylene carbon. Okay, active methylene n carbon atom ಅದಲ್ಲ, ಅದಕ್ಕೆ ಇದು ನಾವೇನು ಮಾಡಿದೀವಿ ಇಲ್ಲಿ ಅಸ್ಟೈಲ್ ಗ್ರೂಪ್ ಅನ್ನ ಅಸ್ಟೈಲ್ ಕ್ಲೋರೈಡ್ ಇಂದ ಆಡ್ ಮಾಡ್ಕೊಂಡಿದೀವಿ. ನಾವೇನು ಬೇಕು, ಕೀಟೋನ್ ಸಿಂಥಸಿಸ್ ಮಾಡ್ತಿದೀವಿ ಅಂತಂದ್ರೆ, ಸೊ ಹಿಯರ್ ವಿ ಹ್ಯಾವ್ ಟು ರಿಮೂವ್ ದೀಸ್ ಗ್ರೂಪ್ಸ್. ನಾವೇನು ಮಾಡ್ಬೇಕು, ಇಲ್ಲಿಂದ ಈ ಕಾರ್ಬಾಕ್ಸಿಲಿಕ್ ಅಸಿಡ್ಸ್ ಇಲ್ಲೇನು ಸಾರಿ ಈ ಎಸ್ಟರ್ ಗ್ರೂಪ್ಸ್ ಏನಿದಾವಲ್ಲ, ಈ ಎರಡು ಎಸ್ಟರ್ ಗ್ರೂಪ್ಸ್ ಅನ್ನ ಇಲ್ಲಿಂದ ಎಲಿಮಿನೇಟ್ ಮಾಡಬೇಕು. ಎಸ್ಟರ್ ಗ್ರೂಪ್ಸ್ ಅನ್ನ ಎಲಿಮಿನೇಟ್ ಮಾಡಬೇಕಿತ್ತು ಅಂದ್ರೆ ಡೈರೆಕ್ಟ್ಲಿ ಹೀಟ್ ಮಾಡೋದಕ್ಕಂತ ಬರಂಗಿಲ್ಲ. ಅದಕ್ಕೆ ಏನು ಮಾಡ್ತೀವಿ ನಾವು, ಫಸ್ಟ್ ವಿಲ್ ಡೂ ವಾಟ್, ಹೈಡ್ರೋಲಿಸಿಸ್. ಓಕೆ, ಅಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರಿ ಅಂತಂದ್ರೆ ಎಸ್ಟರ್ ಕನ್ವರ್ಟೆಡ್ ಇಂಟು ಏನಾಗಿರ್ತದೆ, ಕಾರ್ಬಾಕ್ಸಿಲಿಕ್ ಅಸಿಡ್ ಆಗಿರ್ತದೆ. ಇಲ್ಲಿ ಎಸ್ಟರ್ ಇಸ್ ಕನ್ವರ್ಟೆಡ್ ಇಂಟು ಕಾರ್ಬಾಕ್ಸಿಲಿಕ್ ಅಸಿಡ್. ಸೊ ದಿಸ್ ಕಾರ್ಬಾಕ್ಸಿಲಿಕ್ ಅಸಿಡ್ ಅನ್ನು ಫರ್ದರ್ ಹೀಟ್ ಮಾಡಿದ್ರಿ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಎಲಿಮಿನೇಟ್ ಆಗುತ್ತೆ. ಸೊ ಫಸ್ಟ್ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಎಲಿಮಿನೇಟ್ ಆಯಿತು ಅಂತಂದ್ರೆ ವಿ ಲೆಫ್ಟ್ ವಿತ್ ವಾಟ್, ದಿಸ್ ಮೊನೋಕಾರ್ಬಾಕ್ಸಿಲಿಕ್ ಅಸಿಡ್. ಫರ್ದರ್ ಅದನ್ನ ಏನಾದರೂ ಹೀಟ್ ಮಾಡಿದ್ರಿ ಅಂತಂದ್ರೆ ಇಲ್ಲಿಂದ ಕೂಡ ಏನಾಗಿರ್ತದೆ, ಕಾರ್ಬಾಕ್ಸಿಲಿಕ್ ಅಸಿಡ್ ಎಲಿಮಿನೇಟ್ ಆಗುತ್ತೆ. ವಿ ಗೆಟ್ ವಾಟ್, ದಿಸ್ 2-propanone. So this is what ketone. Okay, generally diethyl malonate is treated with a sodium ethoxide. So it is going to form what, sodium salt of malonate anta kariti. Sodium salt of this malonate on further treatment with acetyl chloride gives diethyl to acetyl malonate. So this on further acid hydrolysis gives a malonic acid, that is carboxylic acid, and this carboxylic acid further heating releases carbon dioxide, 2 moles of carbon dioxide. Illon mole eliminate agutte plus illon mole eliminate agutte. So lastly we left with what, this ketone. Okay, this is the synthesis of ketone using diethyl malonate. Next one is synthesis of carboxylic acid using ethyl acetoacetate. Ethyl acetoacetate ಇಂದ ಕಾರ್ಬಾಕ್ಸಿಲಿಕ್ ಅಸಿಡ್ ಮಾಡಬೇಕಿತ್ತು. ಜಸ್ಟ್ ಏನು ಮಾಡ್ಬೇಕು, ನಾವಿಲ್ಲಿ ಎಸ್ಟರ್ ಅನ್ನ ಮಾತ್ರ ಇಲ್ಲಿಂದ ತೆಗಿಬೇಕು. ಈ ಎಸ್ಟರ್ ಗ್ರೂಪ್ಸ್ ಅನ್ನ ತೆಗೆದುಬಿಟ್ಟು ಇದಕ್ಕೆ OH ಅನ್ನ ಆಡ್ ಮಾಡಿದ್ರಿ ಅಂತಂದ್ರೆ ಏನ್ ಬರ್ತದೆ, ಇದು ಕಾರ್ಬಾಕ್ಸಿಲಿಕ್ ಅಸಿಡ್ ಅನ್ನು ಕೊಡ್ತದೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀವಿ, when this ethyl acetoacetate is hydrolyzed with a concentrated NaOH and then acidified with a dilute HCl, acetic acid is formed. monocarboxylic acid ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ಏನು ಮಾಡ್ತೀವಿ, ನಾವಿಲ್ಲಿ ಇದನ್ನ ಕಾನ್ಸಂಟ್ರೇಟ್ NaOH ಜೊತೆಗೆ ಟ್ರೀಟ್ ಮಾಡೋದ್ರಿಂದ ನಮಗೇನು ಬರ್ತದೆ, ಸೋಡಿಯಂ ಸಾಲ್ಟ್ ಬರ್ತದೆ. ವಿಲ್ ಗೆಟ್ ವಾಟ್, ಸೋಡಿಯಂ ಸಾಲ್ಟ್ ಆಫ್ ದಿಸ್ EAA ಬರ್ತದೆ, ರೈಟ್. ಆಮೇಲೆ ಏನಾದರೂ ಅಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರಿ ಅಂತಂದ್ರೆ, ಸೊ ಇದು ಬಾಂಡ್ ಬ್ರೇಕ್ ಆಗಿ OH ಆಡ್ ಆಗುತ್ತೆ, ಪ್ಲಸ್ ಇಲ್ಲಿ ಕೂಡ ಬಾಂಡ್ ಬ್ರೇಕ್ ಆಗಿ ಇದಕ್ಕೆ OH ಅನ್ನ ಆಡ್ ಆಗುತ್ತೆ. ಟೋಟಲಿ ವಿಲ್ ಗೆಟ್ ವಾಟ್, 2 molecules ಆಫ್ ಅಸ್ಟಿಕ್ ಅಸಿಡ್. ಏನು ಬರ್ತದೆ, ನಮಗೆ 2 molecules ಆಫ್ ಅಸ್ಟಿಕ್ ಅಸಿಡ್ ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಇದು ಸಿಂಥಸಿಸ್ ವೆರಿ ಈಸಿ ಇದೆ. ಯಾವುದು, ಸಿಂಥಸಿಸ್ ಆಫ್ ಕಾರ್ಬಾಕ್ಸಿಲಿಕ್ ಅಸಿಡ್ ಯೂಸಿಂಗ್ ದಿಸ್ EAA. ಎಲ್ಲರೂ ಏನು ಮಾಡ್ಬೇಕು, ಇಲ್ಲಿ ಇಥೈಲ್ ಅಸಿಟೋಅಸಿಟೇಟ್ ತಗೊಂಡ್ಬಿಟ್ಟು ಕಾನ್ಸಂಟ್ರೇಟೆಡ್ NaOH ಇನ್ ದ ಫಸ್ಟ್ ಸ್ಟೆಪ್ ಅಂಡ್ ಸೆಕೆಂಡ್ ಸ್ಟೆಪ್ ಏನಾದರೂ ಅಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರಿ ಅಂತಂದ್ರೆ ಅದೇನಾಗಿರ್ತದೆ, 2 molecules ಆಫ್ ಕಾರ್ಬಾಕ್ಸಿಲಿಕ್ ಅಸಿಡ್ ಅನ್ನು ಕೊಡ್ತದೆ. ದಟ್ ಈಸ್ ಅಸಿಟಿಕ್ ಅಸಿಡ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಟೈಪ್ ಆಫ್ ಹೈಡ್ರೋಲಿಸಿಸ್ ಆಫ್ ಇಥೈಲ್ ಅಸಿಟೋಅಸಿಟೇಟ್ ಟು ಗಿವ್ ಕಾರ್ಬಾಕ್ಸಿಲಿಕ್ ಅಸಿಡ್, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅಸಿಡ್ ಹೈಡ್ರೋಲಿಸಿಸ್ ಅಂತ ಕರಿತೀವಿ. ಓಕೆ, ಯಾವಾಗ ನಾವು ಎಸ್ಟರಿಗೆ ಅಸಿಡ್ ಹೈಡ್ರೋಲಿಸಿಸ್ ಮಾಡ್ತೀವೋ ಅದು ಏನು ಕೊಡ್ತದೆ, ಕಾರ್ಬಾಕ್ಸಿಲಿಕ್ ಅಸಿಡ್ ಅನ್ನು ಕೊಡ್ತದೆ. ಅದಕ್ಕೆ ನಾವೇನಂತ ಕರಿತೀವಿ, ಅಸಿಡ್ ಹೈಡ್ರೋಲಿಸಿಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಸಿಂಥಸಿಸ್ ಆಫ್ ಕಾರ್ಬಾಕ್ಸಿಲಿಕ್ ಅಸಿಡ್ ಯೂಸಿಂಗ್ ಡೈಇಥೈಲ್ ಮ್ಯಾಲೋನೇಟ್. ಡೈಇಥೈಲ್ ಮ್ಯಾಲೋನೇಟ್ ಅನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೇಕು, ಇವಾಗ ಕಾರ್ಬಾಕ್ಸಿಲಿಕ್ ಅಸಿಡ್ ಅನ್ನ ಸಿಂಥಸೈಸ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ನಾವಿಲ್ಲಿ ಡೈಇಥೈಲ್ ಮ್ಯಾಲೋನೇಟ್, first write diethyl malonate, CS2C double bond O, this is OC2H5. Similarly ಈ ಕಡೆಗೂ ಕೂಡ C double bond O, OC2H5. this is what DEM ಅಂತ ಕರಿತೀವಿ, diethyl malonate. ಓಕೆ, ಸೊ diethyl malonate ಏನಾದರೂ diethyl malonate ಏನಾದರೂ ಅಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರಿ ಅಂತಂದ್ರೆ H2 in presence of H plus. So ಏನಾಗಿರ್ತದೆ, ವಿಲ್ ಗೆಟ್ ವಾಟ್, ಮ್ಯಾಲೋನಿಕ್ ಆಸಿಡ್ ಬರ್ತದೆ. C double bond O, this is OH. Similarly C double bond O, this is
OH. ಇದನ್ನೇನಂತ ಕರಿತೀವಿ ನಾವು, ವಿ ಕಾಲ್ ಇಟ್ ಆಸ್ ಮ್ಯಾಲೋನಿಕ್ ಅಸಿಡ್ ಅಂತ ಕರಿತೀವಿ. ಓಕೆ, ಬಟ್ ನಮಗೆ ಇಲ್ಲೇನು ಬೇಕು, ಮೊನೋಕಾರ್ಬಾಕ್ಸಿಲಿಕ್ ಅಸಿಡ್ ಬೇಕು. ಅದಕ್ಕೇನು ಮಾಡ್ತೀವಿ ನಾವು, ಮ್ಯಾಲೋನಿಕ್ ಅಸಿಡನ್ನು ಜಸ್ಟ್ 150 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಹೀಟ್ ಮಾಡಿದ್ರಿ ಅಂತಂದರೆ ಇಟ್ ರಿಲೀಸಸ್ CO2. ಇಲ್ಲಿಂದ 1 molecule of carboxylic acid is converted into CO2 ಆಗಿ ಕನ್ವರ್ಷನ್ ಆಗುತ್ತೆ. ನಾವು ಈ ಲೆಫ್ಟ್ ವಿತ್ ವಾಟ್, CH2, ದಿಸ್ ಈಸ್ H, ಆಮೇಲೆ ಈ ಕಡೆಗೆ ಏನಾಗುತ್ತೆ C ಡಬಲ್ ಬಾಂಡ್ O, ದಿಸ್ ಈಸ್ OH. ಇದನ್ನ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಅಸಿಟಿಕ್ ಅಸಿಡ್ ಅಂತ ಕರಿತೀವಿ. ಐ ಕ್ಯಾನ್ ರೈಟ್ ಇಟ್ ಆಸ್ CH3 C ಡಬಲ್ ಬಾಂಡ್ O, ದಿಸ್ ಈಸ್ OH. ದಿಸ್ ಈಸ್ ಅಸಿಟಿಕ್ ಅಸಿಡ್. This is what we call it as acetic acid. Synthesis of this carboxylic acid using diethyl malonate is very simple over here. Just ಏನು ಮಾಡಬೇಕು, diethyl malonate undergoes hydrolysis with dilute HCl, that is acid hydrolysis. First it gives what, malonic acid, and this malonic acid on heating about 150 degrees Celsius, so it eliminates carbon dioxide and gives what, monocarboxylic acid. It gives what, monocarboxylic acid. This is the synthesis of carboxylic acid, that is monocarboxylic acid using diethyl malonate. Next one is synthesis of dicarboxylic acid using EAA. EAA ಯೂಸ್ ಮಾಡಿಕೊಂಡು ಇಥೈಲ್ ಅಸಿಟೋಅಸಿಟೇಟ್ ಅನ್ನು ಯೂಸ್ ಮಾಡಿಕೊಂಡು ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನು ಸಿಂಥಸಿಸ್ ಯಾವ ಥರನಾಗಿ ಮಾಡ್ತೀವಿ ಅಂತ ನೋಡೋಣ. ದ ರಿಯಾಕ್ಷನ್ ಆಫ್ ಸೋಡಿಯಂ ಇಥೈಲ್ ಅಸಿಟೋಅಸಿಟೇಟ್ ಅಂದರೆ ಸೋಡಿಯಂ ಸಾಲ್ಟ್ ಆಫ್ EAA ತಗೊಂಡು ಅದನ್ನೇನು ಮಾಡಬೇಕು, ಇಥೈಲ್ ಕ್ಲೋರೋ ಅಸಿಟೇಟ್ ಜೊತೆಗೆ ರಿಯಾಕ್ಷನ್ ಮಾಡಬೇಕು. ಫಾಲೋಡ್ ಬೈ ಅಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರಿ ಅಂತಂದರೆ ಅಸಿಟೇಟ್ ಏನಿರ್ತದಲ್ಲ ಇದು ಅಸಿಟೇಟ್, ಆಮೇಲೆ ಇಲ್ಲಿರುವಂಥ ಅಸಿಟೇಟ್ ಕೂಡ ಏನಾಗಿರ್ತದೆ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ವಾಟ್, ಕಾರ್ಬಾಕ್ಸಿಲಿಕ್ ಅಸಿಡ್, COH ಆಗಿ ಕನ್ವರ್ಷನ್ ಆಗುತ್ತೆ. ಓಕೆ, ಸೊ ಹಿಯರ್ ಇಸ್ ದ ರಿಯಾಕ್ಷನ್. ಸೊ ಇಲ್ಲೇನಾಗಿದೆ, ಆಕ್ಟಿವ್ ಮೆಥಿಲಿನ್ ಇದೆ, ಇದ್ರೊಳಗಡೆ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ವಾಟ್, ಸೋಡಿಯಂ ಸಾಲ್ಟ್ ಆಫ್, ಇಲ್ಲಿ ನೆಗೆಟಿವ್ ಚಾರ್ಜ್ ಬಂದದ ಅಂತಂದರೆ ಇದು ಸೋಡಿಯಂ ಸಾಲ್ಟ್ ಆಫ್ EAA ಅಂತ ಕರಿತೀವಿ. ವೆನ್ ದಿ ಸೋಡಿಯಂ ಸಾಲ್ಟ್ ಆಫ್ EAA ಟ್ರೀಟೆಡ್ ವಿತ್ ಇಥೈಲ್ ಕ್ಲೋರೋ ಅಸಿಟೇಟ್, ಇಥೈಲ್ ಕ್ಲೋರೋ ಅಸಿಟೇಟ್ ಜೊತೆ ಟ್ರೀಟ್ ಮಾಡಿದ್ರಿ ಅಂತ. ಓಕೆ, ಸಾರಿ. ಸೊ ಇಲ್ಲದ ಏನಾಗಿರ್ತದೆ, CS2 ಗ್ರೂಪ್ ಇಲ್ಲಿ ರಿಯಾಕ್ಟಿವ್ ಇರೋದ್ರಿಂದ, ಯಾಕಂತಂದ್ರೆ ಈ ಕಡೆಗೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ Cl ಅದ, ಈ ಕಡೆಗೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಕಾರ್ಬನ್ ಇಲ್ಲದ. ಸೊ ಅದೇನು ಮಾಡುತ್ತೆ, ಮೋರ್ ರಿಯಾಕ್ಟಿವ್ ಇದ್ರ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಇಲ್ಲಿಂದ Cl ಅನ್ನು ಎಲಿಮಿನೇಟ್ ಮಾಡುತ್ತೆ. ಓಕೆ, ನಾವೇನು ಮಾಡ್ತೀವಿ, ನಾವು ಆ್ಯಸ್ ಇಟ್ ಈಸ್ ಈ ಮಾಲಿಕ್ಯೂಲನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಆಮೇಲೆ ಆಕ್ಟಿವ್ ಮೆಥಿಲಿನ್ ಕಾರ್ಬನ್ಗೆ CS2 C ಡಬಲ್ ಬಾಂಡ್ OC2 H5 ಈ ಗ್ರೂಪನ್ನು, ಸೊ ದಿಸ್ ಟೋಟಲ್ ಗ್ರೂಪ್ ಈಸ್ ಆ್ಯಡೆಡ್ ಟು ದಿ ಆಕ್ಟಿವ್ ಮೆಥಿಲಿನ್ ಕಾರ್ಬನ್. ದಿಸ್ gives what, diethyl 2-acetyl succinate. This is first carbon, this is first, this is second, this is third, and this is fourth. Okay, now second position ಒಳಗಡೆ ಏನಾಗಿದೆ, ಇಲ್ಲಿ ಅಸಿಟೈಲ್ ಗ್ರೂಪ್ ಇದೆ, ಆಮೇಲೆ ಇಲ್ಲಿ ಎರಡೂ ಕಡೆಗೆ ಡೈಇಥೈಲ್ ಇದೆ, ಅದಕ್ಕೆ ಇದು ಡೈಇಥೈಲ್. ಸೆಕೆಂಡ್ ಪೊಸಿಷನ್ ಒಳಗಡೆ ಅಸಿಟೈಲ್ ಗ್ರೂಪ್ ಇದೆ, 2-acetyl. ಸೊ ಈ ಮಾಲಿಕ್ಯೂಲನ್ನು ಎಸ್ಟರ್ ಏನಂತ ಕರಿತೀವಿ ನಾವು, ಸಕ್ಸಿನೇಟ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಡೈಇಥೈಲ್ 2-acetyl succinate. ಸೊ ಇದನ್ನೇನಾದರೂ ಫರ್ದರ್ ಅಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರಿ ಅಂತಂದರೆ ಸೊ ಏನಾಗಿರ್ತದೆ, ಇಲ್ಲಿ ಇದು ಇಲ್ಲಿಂದ ಎಲಿಮಿನೇಟ್ ಆಗಿ ಅಸಿಟಿಕ್ ಆಸಿಡ್ ಬರ್ತದೆ. ಆಮೇಲೆ ಇವೆ ಎರಡು ಗ್ರೂಪ್ ಇಲ್ಲಿಂದ ಹೋಗ್ಬಿಟ್ಟು ಆಮೇಲೆ ಏನು ಬರ್ತದೆ, ಇಲ್ಲಿ ಕೂಡ OH, ಆಮೇಲೆ ಇಲ್ಲಿ ಕೂಡ OH ಅಂತಂದರೆ ವಿಲ್ ಗೆಟ್ ವಾಟ್, ದಿಸ್ ಸಕ್ಸಿನಿಕ್ ಆಸಿಡ್ ಬರ್ತದೆ. ಓಕೆ, ದಿಸ್ ಇಸ್ ದಿ ಡೈಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಇದನ್ನೇನಂತ ಕರಿತೀವಿ ನಾವು, ಸಕ್ಸಿನಿಕ್ ಆಸಿಡ್ ಅಂತಾನು ಕರಿತೀವಿ. ಓಕೆ, ಲೆಟ್ ಮೀ ಎಕ್ಸ್ಪ್ಲೇನ್ ದಿಸ್ ಒನ್ ಮೋರ್ ಟೈಮ್ ಓವರ್ ಹಿಯರ್. ಸೊ ಏನು ಮಾಡೋಣ, ಫಸ್ಟಿಗೆ ವಿಲ್ ಟೇಕ್ ಇಥೈಲ್ ಅಸಿಟೋಅಸಿಟೇಟ್. ಓಕೆ, I'll write here CH3 C double bond O, this is CH2 C double bond O, OC2 H5. This is ethyl acetoacetate. ethyl acetoacetate ಏನು ಮಾಡಬೇಕು, ಬೇಸ್ ಆ್ಯಡ್ ಮಾಡಿದ್ರಿ ಅಂತಂದರೆ C2H5O C2H5O ಬೇಸ್ ಇದೇನು ಮಾಡುತ್ತೆ,
ಸೋಡಿಯಂ ಸಾಲ್ಟನ್ನು ಫಾರ್ಮೇಷನ್ ಮಾಡುತ್ತೆ. CH3 C ಡಬಲ್ ಬಾಂಡ್ O CH minus, then C double bond O, this is OC2H5. ಇಲ್ಲಿ ಏನಾಗಿರ್ತದೆ Na plus sodium salt of EAA ಅಂತ ಕರಿತೀವಿ. We call it as sodium salt of, this is EAA, ethyl acetoacetate, right? Now this on reaction with, this on further reaction with ethyl chloroacetate, chloro CH2 C double bond O, this is OC2H5. ಇದನ್ನೇನಂತ ಕರಿತೀವಿ ನಾವು ethyl chloroacetate ಅಂತ ಕರಿತೀವಿ. ethyl chloroacetate ಇಂದ ಏನಾಗಿರ್ತದ, ಇದು ಕಾರ್ಬನ್ ಅಯಾನ್ ಆಫ್ E ಏನಾಗಿರ್ತಲ್ಲ, this is going to react on this ಕಾರ್ಬನ್, ಆಕ್ಟಿವ್ ಕಾರ್ಬನ್ ಆಗಿರುತ್ತೆ ಮಿಥಿಲಿನ್ ಕಾರ್ಬನ್. ಆಮೇಲೆ ಇಲ್ಲಿಂದ Cl ಮೈನಸ್ ಅನ್ನ ಎಲಿಮಿನೇಟ್ ಮಾಡುತ್ತೆ. ಸೊ ಇದು Cl ಮೈನಸ್ ಫರ್ದರ್ Na ಪ್ಲಸ್ ಜೊತೆಗೆ ಸೇರ್ಕೊಂಡು ಇಲ್ಲಿಂದ ಮೈನಸ್ NaCl ಎಲಿಮಿನೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ ನಾವು, CH3 C ಡಬಲ್ ಬಾಂಡ್ O, this is CH C double bond O, this is OC2H5, right? ಸೊ ಇಲ್ಲಿ ಏನು ಮಾಡಬೇಕು, ಸೆಕೆಂಡ್ ಪೊಸಿಷನ್ ಒಳಗಡೆಗೆ CH2 C double bond O, this is OET, ಈ ಗ್ರೂಪ್ ಅನ್ನ ಆಡ್ ಮಾಡಬೇಕು, ರೈಟ್? ನಾವು ಇದನ್ನ ಏನಂತ ಕರಿತೀವಿ ನಾವು, we call it as diethyl, this is what we call it as diethyl. ಸೆಕೆಂಡ್ ಪೊಸಿಷನ್ ಒಳಗಡೆ ಅಸಿಟೈಲ್ ಗ್ರೂಪ್ ಇದೆ, 2-ಅಸಿಟೈಲ್ ಸಕ್ಸಿನೇಟ್ ಅಂತ ಕರಿತೀವಿ. we call it as succinate ಅಂತ ಕರಿತೀವಿ. ಓಕೆ, this is diethyl 2-ಅಸಿಟೈಲ್ succinate ಅಂತ ಕರಿತೀವಿ. ಸೊ ಹಿಯರ್ I can write this is first carbon and this is second carbon, this is third carbon and this is fourth carbon, right? ಸೆಕೆಂಡ್ ಕಾರ್ಬನ್ ಒಳಗಡೆಗೆ ಅಸಿಟೈಲ್ ಗ್ರೂಪ್ ಅಟ್ಯಾಚ್ಡ್ ಇರೋದ್ರಿಂದ ನಾವು ಅದನ್ನ ಏನಂತ ಕರಿತೀವಿ, 2-ಅಸಿಟೈಲ್ ಅಂತ ಕರಿತೀವಿ. ನೆಕ್ಸ್ಟ್ ಫರ್ದರ್ ಏನಾಗಿರ್ತದೆ, ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಬೇಕು ಅಂತಂದ್ರೆ ಫರ್ದರ್ ಇದನ್ನ ಹೈಡ್ರೋಲಿಸಿಸ್ ಮಾಡ್ತೀವಿ. ಓಕೆ, we are going to do what, further acid hydrolysis. acid hydrolysis ಮಾಡಿದ್ರಿ ಅಂತಂದ್ರೆ ಹಿಯರ್ ಫಸ್ಟ್ ಥಿಂಗ್ ಈಸ್ ಕಾನ್ಸಂಟ್ರೇಟೆಡ್ NaOH ಅಂತಂದ್ರೆ ಸೋಡಿಯಂ ಸಾಲ್ಟ್ ಆಫ್ ಎಸ್ಟರ್ ಬರ್ತದೆ. ಸೆಕೆಂಡ್ ಸ್ಟೆಪ್ ಒಳಗಡೆಗೆ ಡೈಲ್ಯೂಟ್ HCl ಅನ್ನ ಆಡ್ ಮಾಡಿಬಿಟ್ರಿ ಅಂತಂದ್ರೆ ಹೈಡ್ರೋಲಿಸಿಸ್ ಆಗುತ್ತೆ. ಓಕೆ, ಹೈಡ್ರೋಲಿಸಿಸ್ ಆದ್ಮೇಲೆ ವಿ ಲೆಫ್ಟ್ ವಿತ್ ವಾಟ್, ಇಲ್ಲಿರುವಂತ ಇದು ಬಾಂಡ್ ಬ್ರೇಕ್ ಆಗುತ್ತೆ, ಇಲ್ಲಿಂದ ಇದು ಇಥೈಲ್ ಗ್ರೂಪ್ ಹೋಗುತ್ತೆ, ಇದು ಇಥೈಲ್ ಗ್ರೂಪ್ ಹೋಗುತ್ತೆ. ಲೆಫ್ಟ್ ವಿತ್ ವಾಟ್, CH2 COOH ಬರ್ತದ, ಈ ಕಡೆಗೇನು CH2 COOH ಬರ್ತದ, ಪ್ಲಸ್ ಇಲ್ಲಿಂದ ಏನಿದೆ ಅಸ್ಟೈಲ್ ಗ್ರೂಪ್ ಹೋಗಿರ್ತದಲ್ಲ, ದಿಸ್ ಟೋಟಲ್ ಗ್ರೂಪ್. ಸೊ ಇದು ಕೂಡ ಹೈಡ್ರೋಲಿಸಿಸ್ ಇಂದ ಏನು ಕೊಡ್ತದ, CH3 C double bond O, this is OH. Now this is monocarboxylic acid, we call it as acetic acid ಅಂತ ಕರಿತೀವಿ. ಆಮೇಲೆ ಇದು dicarboxylic acid, we call it as succinic acid ಅಂತ ಕರಿತೀವಿ, we call it as succinic acid. So here we have one trick to remember the dicarboxylic acids. Generally ಡೈಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅನ್ನ ನೆನಪಲ್ಲಿ ಇಡಬೇಕಿತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ, ನಿಮೋನಿಕ್ ಅನ್ನ ನೆನಪಲ್ಲಿ ಇಟ್ಕೊಳ್ತೀವಿ. ಓ ಮೈ ಸಚ್ ಅ ಗುಡ್ ಆಪಲ್ ಪೈ, ಗುಡ್ ಆಪಲ್ ಪೈ. ಸೊ ಈ ನಿಮೋನಿಕ್ ಅನ್ನ ನೆನಪಲ್ಲಿ ಇಟ್ಕೊಳ್ರಿ. ಸೊ ಇದರಿಂದ ಏನಾಗಿರ್ತದ, ಎಷ್ಟು ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಇದಾವಲ್ಲ ಸಮ್ ಅಮೌಂಟ್ ಏನಾಗಿರ್ತದೆ ನಮಗೆ ನೆನಪಿಗಿರ್ತದೆ, ರೈಟ್? ಸೊ ಇಲ್ಲಿ ದಿಸ್ O stands for oxalic acid. O stands for what it is, oxalic acid. Similarly this M stands for malonic acid. ನಾವು ಆಲ್ರೆಡಿ ಇವಾಗ ಯೂಸ್ ಮಾಡಿದ್ದೀವಿ ಇದನ್ನ, this is malonic acid. S stands for what it is, succinic acid. S stands for succinic acid. G stands for glutaric acid ಅಂತ ಕರಿತೀವಿ, we call it as glutaric acid.
A stands for adipic acid. A stands for adipic acid, and then this P stands for pimelic acid anta karitivi. We call it as pimelic acid. Okay. Now oxalic acid ಒಳಗಡೆಗೆ COOH, this is COOH, this is oxalic acid. ನಾವು ಮ್ಯಾಲೋನಿಕ್ ಆಸಿಡ್ ಬಂತು ಅಂತಂದರೆ ಇನ್ ಬಿಟ್ವೀನ್ ದೀಸ್ ಟು ಎರಡು ಕಾರ್ಬಾಕ್ಸಿಲಿಕ್ ಆಸಿಡ್ ಮಧ್ಯಕ್ಕೆ ಏನು ಮಾಡಬೇಕು, ಒಂದು CH2 ಗ್ರೂಪನ್ನು ಆ್ಯಡ್ ಮಾಡಬೇಕು. ಸಿಮಿಲರ್ಲಿ ಸಕ್ಸಿನಿಕ್ ಆಸಿಡ್ ಬಂತು ಅಂತಂದರೆ ಎರಡು ಕಾರ್ಬಾಕ್ಸಿಲಿಕ್ ಆಸಿಡ್ ಮಧ್ಯಕ್ಕೆ ಎರಡು CH2 ಗ್ರೂಪನ್ನು ಆ್ಯಡ್ ಮಾಡಬೇಕು. ಸಿಮಿಲರ್ಲಿ ಗ್ಲುಟಾರಿಕ್ ಒಳಗಡೆ 3, ಅಡಿಪಿಕ್ ಒಳಗಡೆ 4, ಆಮೇಲೆ ಪಿಮೆಲಿಕ್ ಒಳಗಡೆ 5 CH2 ಗ್ರೂಪ್ಸನ್ನು ಆ್ಯಡ್ ಮಾಡಿರಬೇಕು. ಹಂಗಂತಂದ್ರೇನು, the two carboxylic acid group must be separated by the CH2 group. If the two carboxylic acid groups are separated by only one CH2, then it is called as malonic acid. If the two carboxylic acid groups are separated by two CH2 groups, then it is called as succinic acid. Similarly, if it is separated by 3, then it is glutaric acid. If it is separated by 4 CH2 groups, methylene groups, then it is adipic acid. And similarly, in pimelic acid, the two carboxylic acid groups are separated by the 5 what? The methylene groups. Okay, just remember this. Oh my, such a good apple pie. This is the mnemonic to remember the dicarboxylic acid. So now we'll succinic acid ಒಳಗಡೆ ನೋಡಬಹುದು, the two carboxylic acids. So ಇದು ಕಾರ್ಬಾಕ್ಸಿಲಿಕ್ ಆಸಿಡ್, ಆಮೇಲೆ ಇದು ಕೂಡ ಕಾರ್ಬಾಕ್ಸಿಲಿಕ್ ಆಸಿಡ್ ಏನಾಗಿದೆ, ಸಪರೇಟೆಡ್ ಬೈ ದಿ 2 CH2 ಗ್ರೂಪ್ಸ್. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಸಕ್ಸಿನಿಕ್ ಆಸಿಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಒನ್ ಈಸ್ ಸಿಂಥಸಿಸ್ ಆಫ್ ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಯೂಸಿಂಗ್ ಡೈಇಥೈಲ್ ಮ್ಯಾಲೋನೇಟ್. ಅವಾಗಲೇ ಮಾಡಿರೋದೇನು, EAA ಇಂದ ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ಸಿಂಥಸಿಸ್ ಮಾಡಿದ್ವಿ. ಸೊ ಇಲ್ಲೇನು ಮಾಡ್ತೀವಿ, DEM ಯೂಸ್ ಮಾಡಿಕೊಂಡು ಡೈಇಥೈಲ್ ಮ್ಯಾಲೋನೇಟ್ ಅನ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತೀವಿ, ನಾವಲ್ಲಿ ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ಸಿಂಥಸಿಸ್ ಮಾಡ್ತೀವಿ. ಇದು ಜಸ್ಟ್ ಈಸಿ ಇರ್ತದೆ. ಸೊ ಇಲ್ಲಿ ಏನು ಮಾಡ್ತೀವಿ, ಎಸ್ಟರ್ ಇರ್ತದೆ, ಎಸ್ಟರಿಗೆ ಜಸ್ಟ್ ಹೈಡ್ರೋಲಿಸಿಸ್ ಮಾಡಿದ್ರಿ ಅಂದ್ರೆ ಏನು ಮಾಡಬೇಕು, ಇಲ್ಲಿಂದ ಈ ಗ್ರೂಪನ್ನು ಎಲಿಮಿನೇಟ್ ಮಾಡಬೇಕು, ಇದು ಗ್ರೂಪನ್ನು ಎಲಿಮಿನೇಟ್ ಮಾಡಬೇಕು. ಇನ್ಸ್ಟೆಡ್ ಆಫ್ ದೀಸ್ ಟು ಏನು ಮಾಡಬೇಕು, ಇಲ್ಲಿ ಇದು OH ಆ್ಯಡ್ ಆಗಿರಬೇಕು, ಇಲ್ಲಿ ಕೂಡ ಒಂದು OH ಆ್ಯಡ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀವಿ ನಾವು, ಸಿಂಪಲ್ ಏನು ಅಂತಂದ್ರೆ ಅಸಿಡ್ ಹೈಡ್ರೋಲಿಸಿಸ್ ಮಾಡ್ತೀವಿ. ಅಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರಿ ಅಂತಂದ್ರೆ ಇಲ್ಲಿರುವಂಥ CH2OH, ಆಮೇಲೆ ಇದು ಕೂಡ CH2OH ಆಲ್ಕೋಹಾಲ್ ಆಗಿ ಎಲಿಮಿನೇಟ್ ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ ಆಲ್ಕೋಹಾಲ್, ಆಮೇಲೆ C2H5O ಬದಲಿಗೆ 2 OH ಗ್ರೂಪ್ ಆ್ಯಡ್ ಆಗಿರ್ತದೆ. ಇದನ್ನೇ ನಾವೇನಂತ ಕರಿತೀವಿ, ಮ್ಯಾಲೋನಿಕ್ ಆಸಿಡ್ ಅಂತ ಕರಿತೀವಿ. ಸೊ ದಿಸ್ ಮ್ಯಾಲೋನಿಕ್ ಆಸಿಡ್ is separated by what? These two carboxylic acids are separated by only one methylene group, hence it is malonic acid. If the two carboxylic acids were separated by the 2 CH2 group, then it will be what? Succinic acid. Okay, so ಇದು synthesis easy ಇದೆ. Next one is synthesis of succinic acid using diethyl malonate. So succinic acid ನಾವು ಡೈಇಥೈಲ್ ಮ್ಯಾಲೋನೇಟ್ ಇಂದ ಯಾವ ತರನಾಗಿ ಸಿಂಥಸಿಸ್ ಮಾಡ್ತೀವಿ ಅಂತ ನೋಡೋಣ. ಸಿಂಪ್ಲಿ ಡೈಇಥೈಲ್ ಮ್ಯಾಲೋನೇಟ್ ಅವರ ಮ್ಯಾಲೋನಿಕ್ ಎಸ್ಟರ್ ತಗೊಂಡು, ಸೊ ಇದ್ರೊಳಗಡೆ ಏನಾಗಿರ್ತದೆ, ಮ್ಯಾಲೋನಿಕ್ ಎಸ್ಟರ್ ಒಳಗಡೆಗೆ ಅಸಿಡಿಕ್ ಹೈಡ್ರೋಜನ್ ಅಟಮ್ಸ್ ಇರೋದ್ರಿಂದ ಸೊ ಇದೇನು ಮಾಡುತ್ತೆ, ಫಸ್ಟ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ವಾಟ್, ಸೋಡಿಯಂ ಸಾಲ್ಟ್ ಆಫ್ ಡೈಇಥೈಲ್ ಮ್ಯಾಲೋನೇಟ್. ವಿ ಕಾಲ್ ಇಟ್ ಆಸ್ ಸೋಡಿಯಂ ಸಾಲ್ಟ್ ಆಫ್ ಮ್ಯಾಲೋನೇಟ್ ಅಂತ ಕರಿತೀವಿ. ಸೋಡಿಯಂ ಸಾಲ್ಟ್ ಆಫ್ ಮ್ಯಾಲೋನೇಟ್. ಓಕೆ, sodium salt of malonate on further treatment with what? This is ethyl chloroacetate. ಇದನ್ನ ಏನಂತ ಕರಿತೀವಿ, I can write the structure over here. CH2 C double bond O O C2H5. ಫರ್ದರ್ ಏನಾಗುತ್ತೆ ಇಲ್ಲಿ, ಸೊ ಇದು ಕಾರ್ಬಾನಯನ್, ಇದು ಮಿಥಿಲಿನ್ ಕಾರ್ಬನ್ ಮೇಲೆ ಅಟ್ಯಾಕ್ ಆಗಿಬಿಟ್ಟು ಇಲ್ಲಿಂದ Cl ಮೈನಸ್ ಅನ್ನ ಎಲಿಮಿನೇಟ್ ಮಾಡುತ್ತೆ, ಮೈನಸ್ NaCl ಹೊರಗಡೆಗೆ ಹೋಗುತ್ತೆ. ಆಮೇಲೆ ಏನಾಗಿರ್ತದೆ, ಸೊ ಇದು ಬಂದ್ಬಿಟ್ಟು ಆಕ್ಟಿವ್ ಮೆಥಿಲಿನ್ ಏನ್ ಕಾರ್ಬನ್ ಆಗಿರ್ತದಲ್ಲ ಅಲ್ಲಿ ಇಥೈಲ್ ಅಸೆಟೇಟ್ ಗ್ರೂಪ್ ಆಡ್ ಆಗುತ್ತೆ. ಓಕೆ, ಸೊ ನಾವು ದಿಸ್ ಈಸ್ ಟ್ರೈ ಇಥೈಲ್ ಈಥೇನ್ 1,1,2 ಟ್ರೈ ಕಾರ್ಬಾಕ್ಸಿಲೇಟ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಏನಾಗಿದೆ, ದಿಸ್ ಈಸ್ ಈಥೇನ್, ಇದು ಟೋಟಲ್ ಗ್ರೂಪ್ ಏನಾಗಿದೆ ನಮ್ದು, ದಿಸ್ ಇಸ್ ವಾಟ್ ಈಥೇನ್ ಅಂತ ಕರಿತೀವಿ, ರೈಟ್. ಸೊ ಇದ್ರೊಳಗಡೆಗೆ ಈಥೇನ್ಗೆ ಏನಾಗಿದೆ,
ಫಸ್ಟ್ ಪೊಸಿಷನ್ ಒಳಗಡೆ ದಿಸ್ ಇಸ್ ಫಸ್ಟ್ ಪೊಸಿಷನ್, ದಿಸ್ ಇಸ್ ಸೆಕೆಂಡ್ ಪೊಸಿಷನ್. ಫಸ್ಟ್ ಪೊಸಿಷನ್ ಒಳಗಡೆ 2 ಎಸ್ಟರ್ ಗ್ರೂಪ್ ಇದೆ, ಆಮೇಲೆ ಸೆಕೆಂಡ್ ಪೊಸಿಷನ್ ಮೇಲೆ ಒಂದು ಎಸ್ಟರ್ ಗ್ರೂಪ್ ಇದೆ. ಅದಕ್ಕೆ ಏನಂತ ಬರಿತೀವಿ ನಾವಿಲ್ಲಿ, ಟ್ರೈ ಈಥೈಲ್. ದಿಸ್ ಈಸ್ ಈಥೈಲ್, ಈಥೈಲ್, ದಿಸ್ ಈಸ್ ಈಥೈಲ್. ಸೊ ಇಟ್ ಈಸ್ ಟ್ರೈ ಈಥೈಲ್, ಈಥೇನ್ 1,1,2. ಒಂದು ಪೊಸಿಷನ್ ಮೇಲೆ 2 ಎಸ್ಟರ್ ಇದೆ, ಇನ್ನೊಂದು ಪೊಸಿಷನ್ ಮೇಲೆ ಒಂದು ಎಸ್ಟರ್ ಇದೆ. ಸೊ ಇದು ಟ್ರೈ ಕಾರ್ಬಾಕ್ಸಿಲೇಟ್ ಅಂತ ಕರಿತೀವಿ. ಸೊ ಇದನ್ನೇನಾದರೂ ಹೈಡ್ರೋಲಿಸಿಸ್ ಮಾಡಿದ್ರಿ ಅಂತಂದ್ರೆ ಆಲ್ ದ ಈಥೈಲ್ ಗ್ರೂಪ್ಸ್, ಇದು ಈಥೈಲ್ ಗ್ರೂಪ್, ಇದು ಈಥೈಲ್ ಗ್ರೂಪ್, ಆಮೇಲೆ ಇದು ಈಥೈಲ್ ಗ್ರೂಪ್ ಎಲ್ಲಾನು ಕನ್ವರ್ಟ್ ಆಗಿಬಿಟ್ಟು ಏನಾಗಿರ್ತದೆ ನಮ್ಮಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತದೆ. ವೆರ್ ಯು ಕ್ಯಾನ್ ಸಿ C2H5 groups are eliminated and OH groups are attached. ಓಕೆ, ನಮಗೆ ಬೇಕಾಗಿರೋದಿಲ್ಲಿ ಸಕ್ಸಿನಿಕ್ ಆಸಿಡ್ ಬೇಕಾಗಿದೆ. ಸಕ್ಸಿನಿಕ್ ಆಸಿಡ್ ಅಂತಂದ್ರೆ ಏನು? ಸಕ್ಸಿನಿಕ್ ಆಸಿಡ್ ಯಾವ ತರನಾಗಿರ್ತದೆ, CH2COOH, ದೆನ್ ಇಟ್ ಈಸ್ CH2COOH. ಬಟ್ ಇಲ್ಲಿ ನೋಡಿದ್ರೆ 3 ಕಾರ್ಬಾಕ್ಸಿಲಿಕ್ ಆಸಿಡ್ ಇದಾವೆ. ಸೊ ನಾವೇನ್ ಮಾಡ್ತೀವಿ, ಇದನ್ನ ಹೀಟ್ ಮಾಡ್ತೀವಿ. ವೆನ್ ಇಟ್ ಈಸ್ ಹೀಟೆಡ್ ಏನಾಗಿರ್ತದೆ, ಇದು ಇಲ್ಲಿಂದ ಎಲಿಮಿನೇಟ್ ಆಗಿಬಿಡ್ತದೆ ಕಾರ್ಬನ್ ಡೈಆಕ್ಸೈಡ್. ದಿಸ್ ಈಸ್ ಎಲಿಮಿನೇಟೆಡ್ ಆಸ್ CO2. ಇಲ್ಲಿಂದ CO2 ಆಗಿ ಎಲಿಮಿನೇಟ್ ಆಯಿತು ಅಂತಂದ್ರೆ ವಿ ಲೆಫ್ಟ್ ಇಟ್ ವಾಟ್, ದಿಸ್ ಇಸ್ ಸಕ್ಸಿನಿಕ್ ಆಸಿಡ್. ಸೊ ಇದು ಕೂಡ ಸಿಂಪಲ್ ಅದು. ಓಕೆ, ಫಸ್ಟ್ ಏನು ಮಾಡಬೇಕು, ಡೈಥೈಲ್ ಮ್ಯಾಲೋನೇಟ್ ತಗೊಂಡ್ಬಿಟ್ಟು ಅದನ್ನು ಸೋಡಿಯಂ ಇಥಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡಬೇಕು. ಸೋಡಿಯಂ ಇಥಾಕ್ಸೈಡ್ ಬೀಯಿಂಗ್ ಅ ಸ್ಟ್ರಾಂಗರ್ ಬೇಸ್ ಏನು ಮಾಡುತ್ತೆ, ಅದು ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಔಟ್ ಸೋಡಿಯಂ ಸಾಲ್ಟ್ ಆಫ್ malonate ಅನ್ನ ಫಾರ್ಮೇಷನ್ ಮಾಡುತ್ತೆ. ದಿಸ್ ಸೋಡಿಯಂ ಸಾಲ್ಟ್ ಆಫ್ malonate ಆನ್ ಫರ್ದರ್ ರಿಯಾಕ್ಷನ್ ವಿತ್ ethyl 2-chloroacetate. This is ethyl 2-chloroacetate. This is first position and this is second position. Second position ಒಳಗಡೆ ಕ್ಲೋರೋ ಇದೆ. ಸೊ ethyl 2-chloroacetate ಜೊತೆ ರಿಯಾಕ್ಷನ್ ಮಾಡಿಬಿಟ್ಟು ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ವಾಟ್, ಟ್ರೈ ಈಥೈಲ್ ಈಥೇನ್ 1,1,2 ಟ್ರೈಕಾರ್ಬಾಕ್ಸಿಲೇಟ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಟ್ರೈಕಾರ್ಬಾಕ್ಸಿಲೇಟ್ ಆನ್ ಆಸಿಡ್ ಹೈಡ್ರೋಲಿಸಿಸ್ ಕನ್ವರ್ಟ್ಸ್ ಇಂಟು ವಾಟ್, ಕಾರ್ಬಾಕ್ಸಿಲಿಕ್ ಆಸಿಡ್. ಅದು ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತೇಳಿ ಕನ್ವರ್ಷನ್ ಆಗುತ್ತೆ. ದಿಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆನ್ ಹೀಟಿಂಗ್ ಎಟ್ ಅ ಲೋವರ್ ಟೆಂಪರೇಚರ್, ದ್ಯಾಟ್ ಅಬೌಟ್ 150 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಹೀಟ್ ಮಾಡಿದ್ರಿ ಅಂತಂದ್ರೆ ಓನ್ಲಿ 1 molecule ಆಫ್ CO2 ವಿಲ್ ಬಿ ಎಲಿಮಿನೇಟೆಡ್ ಅಂಡ್ ವಿಲ್ ಗೆಟ್ ವಾಟ್, ಸಕ್ಸಿನಿಕ್ ಆಸಿಡ್. This is what the synthesis of succinic acid using diethyl malonate. Next one is synthesis of heterocyclic compound. We can synthesize heterocyclic compounds also with the help of what, this Ethylacetoacetate and DEM, diethyl malonate. ಡೈಇಥೈಲ್ ಮ್ಯಾಲೋನೇಟ್ ಇಂದ ಅಥವಾ ನಾವು ಇಥೈಲ್ ಅಸಿಟೋಅಸ್ಟೇಟ್ ಇಂದ ಕೆಲವೊಂದಿಷ್ಟು ಹೆಟ್ರೋಸೈಕ್ಲಿಕ್ ಕಂಪೌಂಡ್ಸ್ ಅನ್ನು ಕೂಡ ಏನ್ ಮಾಡಬಹುದು, ಇಲ್ಲಿ ಸಿಂಥಸೈಸ್ ಮಾಡಬಹುದು. ಓಕೆ, ಫಸ್ಟ್ ವಿಲ್ ಸಿ ದ ಸಿಂಥಸಿಸ್ ಆಫ್ 4-methyl uracil. How we are going to synthesize this 4-methyl uracil? First we'll see. When EA is treated with urea, ಯಾವಾಗ ಇಥೈಲ್ ಅಸಿಟೋಅಸಿಟೇಟ್ ಅನ್ನ ಯೂರಿಯಾ ಜೊತೆಗೆ ಟ್ರೀಟ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಫಾಸ್ಫೋರಿಲ್ ಕ್ಲೋರೈಡ್ POCl3. Okay, in presence of phosphoryl chloride it forms the heterocyclic compound that is 4-methyl uracil. Here we have urea, ಈ ಕಡೆ ಏನು ಮಾಡಿದೆ ನಾನು, this is what urea, ಆಮೇಲೆ ಈ ಕಡೆಗೆ ಏನಿದೆ ಅಲ್ಲ this is whatever EAA, ethyl acetoacetate. ಸೊ ಇಲ್ಲಿಂದ ಏನಾಗಿರ್ತದೆ, ಜಸ್ಟ್ ಹೈಡ್ರೋಜನ್ ಅಟಮ್ ಆಫ್ ದಿಸ್ ಅಮೈನ್, ಹೌದಾ, ಎರಡೂ ಕಡೆಗೆ. ಆಮೇಲೆ ಇಲ್ಲೊಂದು ಏನು ಮಾಡ್ತೀವಿ, OH, ಇಲ್ಲಿಂದ ವಾಟರ್ ಎಲಿಮಿನೇಟ್ ಆಗುತ್ತೆ, ಎಲಿಮಿನೇಟ್ಸ್ ವಾಟರ್. ಆಮೇಲೆ ಇಲ್ಲಿಂದ ಈಥೈಲ್ ಆಲ್ಕೋಹಾಲ್ C2H5OH. ಸೊ ಇದು EAA ಯಾವ ಫಾರ್ಮ್ ಒಳಗಡೆಗಿದೆ, ಇನಾಲ್ ಫಾರ್ಮ್ ಒಳಗಡೆ, ನೆನಪಲ್ಲಿ ಇಟ್ಕೊಳ್ಳಿ. When the enol form of EA is treated with urea in the presence of phosphoryl chloride, it forms what, 4-methyl uracil. Okay, ಒಂದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ, ಒಂದು ಆಲ್ಕೋಹಾಲ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ. ಬಟ್ ನಾವಿಲ್ಲಿ ಏನು ಮಾಡಬೇಕು, EAA ತಗೊಳ್ಬೇಕಿತ್ತು ಅಂತಂದ್ರೆ ಕೀಟೋ ಫಾರ್ಮ್ ಅಲ್ಲ, ಅದರದ್ದು ಇನಾಲ್ ಫಾರ್ಮ್ ಅನ್ನ ತಗೊಳ್ಬೇಕು. ಸೊ ಇನಾಲ್ ಫಾರ್ಮ್ ಅನ್ನು ತಗೊಂಡಾಗ ಮಾತ್ರ ಏನು ಮಾಡೋಕ್ಕಾಗುತ್ತೆ, ವಿ ಕ್ಯಾನ್ ಸಿಂಥಸೈಸ್ ದಿಸ್ 4-methyl uracil. ಸೊ ಇದು ಹೆಟ್ರೋಸೈಕ್ಲಿಕ್ ಕಂಪೌಂಡ್. ಯಾಕೆ, ದಿಸ್ ಇಸ್ 6-membered ರಿಂಗ್ ಕಂಟೈನಿಂಗ್ 2 hetero atoms. ಇದರೊಳಗಡೆ 2 hetero atoms ಇದೆ. ಸೊ ಹೆನ್ಸ್ ಇಟ್ ಈಸ್ ಹೆಟ್ರೋಸೈಕ್ಲಿಕ್ ಕಂಪೌಂಡ್. ಓಕೆ, ದಿಸ್ ಈಸ್ heterocyclic compound as it is contain 2 nitrogen atoms, hence it is heterocyclic compound.
ನೆಕ್ಸ್ಟ್ ಒನ್ ಈಸ್ ಸಿಂಥಸಿಸ್ ಆಫ್ ಆಂಟಿಪೈರಿನ್, ಅದನ್ನು ಫಿನಾಜೋನ್ ಅಂತಾನೂ ಕರಿತೀವಿ. ಸಿಮಿಲರ್ಲಿ ಏನು ಮಾಡೀವಿ, ಇಥೈಲ್ ಅಸಿಟೋ ಅಸ್ಟೇಟ್, ನಾನಿಲ್ಲಿ IUPAC ನೇಮನ್ನು ತಗೊಂಡಿದ್ದೀನಿ, ಇದು ಬೇರೆ ಏನೂ ಅಲ್ಲ, ಇಥೈಲ್ ಅಸಿಟೋ ಅಸಿಟೇಟ್. ಸೊ ಇಥೈಲ್ ಅಸಿಟೋ ಅಸಿಟೇಟನ್ನು ಫಿನೈಲ್ ಹೈಡ್ರಾಜಿನ್, ಜನರಲ್ ನಾವೇನು ಮಾಡ್ತೀವಿ NH2 ದಿಸ್ ಈಸ್ ಹೈಡ್ರಾಜಿನ್ ಅಂತ ಬರಿತೀವಿ. ಓಕೆ, ಇಫ್ ಏನಾದರೂ ಒಂದು ಹೈಡ್ರೋಜನನ್ನು ಎಲಿಮಿನೇಟ್ ಮಾಡಿಬಿಟ್ಟು ಇಲ್ಲೇನಾದರೂ ನಾವು ಒಂದು ಬೆಂಜಿನ್ ರಿಂಗ್ ಅಟ್ಯಾಚ್ ಮಾಡಿದ್ದೀವಿ ಅಂತಂದರೆ, ಸೊ ಇದೇನಾಗುತ್ತೆ, ವಿ ಕಾಲ್ ಇಟ್ ಆಸ್ ಫಿನೈಲ್ ಹೈಡ್ರಾಜಿನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಫಿನೈಲ್ ಹೈಡ್ರಾಜಿನ್. ಅರ್ಥ ಆಯ್ತಾ? ಸಿಂಪ್ಲಿ ಹೈಡ್ರಾಜಿನ್ ಅಂತಂದರೆ NH2 ಒಂದು ಹೈಡ್ರೋಜನ್ ತೆಗೆದುಬಿಟ್ಟಲ್ಲಿ ಫಿನೈಲ್ ಗ್ರೂಪನ್ನು ಆ್ಯಡ್ ಮಾಡಿದ್ರಿ ಅಂತಂದ್ರೆ ಅದೇನಾಗಿರ್ತದೆ, ಫಿನೈಲ್ ಹೈಡ್ರಾಜಿನ್ ಅಂತ ಆಗಿರುತ್ತೆ. ಸೊ ದೇರ್ ಇಸ್ ಅ ವಾಟ್, ವೆನ್ ದಿಸ್ EA ಈಸ್ ಟ್ರೀಟೆಡ್ ವಿತ್ ದಿಸ್ ಫಿನೈಲ್ ಹೈಡ್ರಾಜಿನ್, ಅಗೇನ್ ಏನಾಗಿರ್ತದೆ, ಒಂದು ಮಾಲಿಕ್ಯೂಲ್ ಆಫ್ H2O, ಒಂದು ಮಾಲಿಕ್ಯೂಲ್ ಆಫ್ ಆಲ್ಕೋಹಾಲ್ ಎಲಿಮಿನೇಟ್ ಆಗುತ್ತೆ. ಸೊ ಇಲ್ಲಿಂದ ಏನು ಮಾಡ್ಬೋದು, H2 ಆಮೇಲೆ ಇದು ಆಕ್ಸಿಜನ್, ಸೊ ಇಲ್ಲಿಂದ ಏನಾಗುತ್ತೆ ವಾಟರ್ ಎಲಿಮಿನೇಟ್ ಆಗುತ್ತೆ, ಆಮೇಲೆ ಇದು C2H5O, ಆಮೇಲೆ ಇದು ಹೈಡ್ರೋಜನ್ ಸೇರ್ಕೊಂಡ್ಬಿಟ್ಟು ಇಲ್ಲಿಂದ C2H5OH ಆಲ್ಕೋಹಾಲ್ ಎಲಿಮಿನೇಟ್ ಆಗುತ್ತೆ. ಸೊ ವಿ ಲೆಫ್ಟ್ ವಿತ್ ವಾಟ್, ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಆಂಟಿಪೈರಿನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಈಸ್ ಸಿಂಥಸಿಸ್ ಆಫ್ ಲಾಸ್ಟ್ ಒನ್, ದಟ್ ಈಸ್ ಬಾರ್ಬ್ಯೂಟರಿಕ್ ಆಸಿಡ್. ಬಾರ್ಬ್ಯೂಟರಿಕ್ ಆಸಿಡ್ ಅನ್ನು ಡೈಇಥೈಲ್ ಮ್ಯಾಲೋನೇಟ್ ಇಂದ ಸಿಂಥಸಿಸ್ ಮಾಡ್ತೀವಿ. ಓಕೆ, when this diethyl malonate is treated with urea, or when it is reacts with urea, it gives what, barbutyric acid. This is what barbutyric acid ಅಂತ ಕರೀತೀವಿ. ಓಕೆ, ಸೊ ಇಲ್ಲೇನು ಮಾಡ್ತೀವಿ, ದಿಸ್ ಈಸ್ ಡೈಇಥೈಲ್ ಮ್ಯಾಲೋನೇಟ್. ಸೊ ಇಲ್ಲಿಂದ C2H5OH ಆಮೇಲೆ ಯೂರಿಯಾಯಿಂದ ಹೈಡ್ರೋಜನ್ ತೆಗೆದುಬಿಟ್ಟಿವಿ ಅಂತಂದರೆ C2H5OH ಇಲ್ಲಿಂದ ಎಲಿಮಿನೇಟ್ ಆಗುತ್ತೆ. ಸಿಮಿಲರ್ಲಿ ಇನ್ನೊಂದು ಹೈಡ್ರೋಜನ್ ಆಫ್ ದ ಯೂರಿಯಾ ಆಮೇಲೆ C2H5O, ದಟ್ ಈಸ್ ಹಿಟಾಕ್ಸೈಡ್ ಆಫ್ ದಿ ಎಸ್ಟರ್ ಎಲಿಮಿನೇಟ್ ಮಾಡಿದ್ರಿ ಅಂದರೆ ಇಲ್ಲಿ ಕೂಡ ಏನಾಗುತ್ತೆ, C2H5OH ಎಲಿಮಿನೇಟ್ ಆಗುತ್ತೆ. ಟೋಟಲ್ 2 ಮಾಲಿಕ್ಯೂಲ್ಸ್ ಆಫ್ ಇಥನಾಲ್ ಎಲಿಮಿನೇಟ್ ಆಯಿತು ಅಂತ ವಿ ಲೆಫ್ಟ್ ವಿತ್ ವಾಟ್, ದಿಸ್ ಕಂಪೌಂಡ್, ದಟ್ ಈಸ್ ವಾಟ್, ಇಲ್ಲಿ ಕೂಡ 2 ನೈಟ್ರೋಜನ್ ಅಟಮ್ಸ್ ಇದಾವೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಮ್ಯಾಲೋನಿಲ್ ಯೂರಿಯಾ ಆರ್ ಬಾರ್ಬ್ಯೂಟರಿಕ್ ಆಸಿಡ್ ಅಂತ ಕರಿತೀವಿ. ಓಕೆ, ದಿಸ್ ಬಾರ್ಬ್ಯೂಟರಿಕ್ ಡ್ರಗ್ಸ್ ಬಿಹೇವ್ಸ್ ಆಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿಪ್ರೆಸೆಂಟ್. ಇವುಗಳನ್ನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿಪ್ರೆಸೆಂಟ್ ಅಂತೇಳಿ ಯೂಸ್ ಮಾಡ್ತಾರೆ. ಸೆಕೆಂಡ್ ಥಿಂಗ್ ಈಸ್ ಇಟ್ ಈಸ್ ಯೂಸ್ಡ್ ಆಸ್ ಅನ್ ಅನಾಸ್ಥೆಟಿಕ್, ದಟ್ ಈಸ್ ಸ್ಲೀಪಿಂಗ್ ಪಿಲ್ಸ್ ಅಂತಲೂ ಕೂಡ ಏನು ಮಾಡ್ತಾರೆ, ಬಾರ್ಬ್ಯೂಟರಿಕ್ ಆಸಿಡನ್ನು ಯೂಸ್ ಮಾಡ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ವಾಟ್ ದ ಸಿಂಥಸಿಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ವಯಾ ಎನೋಲೇಟ್ಸ್. ಎನೋಲೇಟ್ಸನ್ನು ಯೂಸ್ ಮಾಡಿಕೊಂಡು ನಾವು ಕೀಟೋನ್ಸ್, ಡೈಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸನ್ನು ಯಾವ ಥರನಾಗಿ ಸಿಂಥಸಿಸ್ ಮಾಡ್ತೀವಿ ಅಂತ ಅನ್ನೋದನ್ನು ಇಲ್ಲಿವರೆಗೂ ನಾವು ಇದರೊಳಗಡೆ ಕಲ್ತಿದ್ದೀವಿ. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಡಿಫಿಕಲ್ಟೀಸ್ ರಿಗಾರ್ಡಿಂಗ್ ದಿಸ್ ಟಾಪಿಕ್, let me know your doubts in the comment section of the YouTube. So thank you for watching this video.